शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो श्रीमन् शंकर भगवत्पूज्यपादं गुरुभ्यो नमः वन्दे दण्डचानन्दं यतिवर्यं महामहिम वेदान्तारण्यं सद्गुरुं सदाहं सम्प्रदायज्ञं संयमेन्द्रं सदानन्दं सदाचारं सदानश्रये श्री श्रीविद्यानन्देन्द्र सरस्वती महासद्गुरुभ्यो नमः सुरेश्वरोनुगृह्णातो अभिन्नस्यात्मनो मोहात् भेदकानीचिन्मन्वते विशेषणं स्वरूपं वा नान्योन्यस्य स्वतो यतः विशेषणं स्वरूपं वा नान्योन्यस्य स्वतो यतः अभिन्नस्य आत्मनः मोहात् भेदकानि इति मन्वते विशेषणं स्वरूपं वा न अन्यः अन्योन्यस्य स्वतः यतः एतानि देहेन्द्रियमनो बुद्धि साधनानि आत्मनः अभिन्नस्य आत्मनः भेदकानि इति मोहात् मन्यते ಈ ಸಾಧನಗಳಿದೆಯಲ್ಲ ದೇಹ ಇಂದ್ರಿಯ ಮನಸ್ಸು ಬುದ್ಧಿಯ ಸಾಧನಗಳು ಅಭಿನ್ನನಾದ ಆತ್ಮನಿಗೇನೇನೋ ತುಂಡಾಗದ ಆತ್ಮ ಅಖಂಡನಾದ ಆತ್ಮ ಅಪರಿಚ್ಛಿನ್ನನಾದ ಆತ್ಮ ಅನಂತನು ಅಪರಿಚ್ಛಿನ್ನ ಅವನ ತುಂಡಾಗದ ಆತ್ಮನಾಗಿರ್ತಾನೆ ಅವನಿಗೆ ಈ ಇವುಗಳು ಭೇದಕ ಯಾವುದೋ ದೇಹ ಭೇದ ಮಾಡುತ್ತೆ ಇಂದ್ರಿಯ ಮನಸ್ಸು ಬುದ್ಧಿ ಈ ಸಾಧನ ಕ್ರಿಯಾ ಸಾಧನ ಕ್ರಿಯೆ ಮಾಡೋಕ್ಕಿರೋ ಸಾಧನ ಇದೆಯಲ್ಲ ಇದು ಭೇದಕಾನೀತಿ ಮೋಹಾತ್ ಮನ್ಯತೆ ಇವೆಲ್ಲ ಭೇದ ಮಾಡುತ್ತೆ ಹೇಗೆ ಅಂದರೆ ಹಸುವಿನ ಕೋಡು ಕುದುರೆಯ ಬಾಲ ಶ್ರೀಮಂತನ ಕಾರು ಅದು ವಿಶೇಷ ಇದೆಯಲ್ಲ ವಿಶೇಷ ಭೇದಕ ಮಾಡುತ್ತೆ ಆದರೆ ಇಲ್ಲಿ ಆತ್ಮನಿಗೂ ದೇಹನಿಗೂ ಸ್ವತಃ ವಿಶೇಷವೂ ಇಲ್ಲ ಬೇರೆಯೂ ಇಲ್ಲ ಅನ್ಯೋನ್ಯ ಪರಸ್ಪರವೂ ಇಲ್ಲ ವಿಶೇಷಣ ಇದೆಯಲ್ಲ ಯಾವ ವಿಶೇಷಣ ಸಾಧನ ವಿಶೇಷಗಳು ದೇಹೇಂದ್ರಿಯ ಮನೋಬುದ್ಧಿಗಳ ಸಾಧನ ವಿಶೇಷಣವು ಸ್ವರೂಪವೂ ಅಲ್ಲ ಆತ್ಮ ಸ್ವರೂಪಕ್ಕೂ ಸೇರಿದ್ದಲ್ಲ ಪರಸ್ಪರವೂ ಅಲ್ಲ ಅದಕ್ಕೆ ಬೇರೆಯೂ ಅಲ್ಲ ಅದು ಅವಿದ್ಯಾ ಕಲ್ಪಿತ ಅದು ಯಾವುದೋ ದೇಹೇಂದ್ರಿಯ ಮನೋಬುದ್ಧಿಗಳ ಸಾಧನಗಳು ಅವುಗಳೇ ಅವಿದ್ಯಾ ಕಲ್ಪಿತ ಅದನ್ನು ವಿಶೇಷವಾಗತ್ತೆ ಅಂತ ಮೋಹದಿಂದ ಇವುಗಳೆಲ್ಲ ವಿಶೇಷಣ ಅಂತಲೂ ಭೇದಕ ಅಂತ ತಿಳ್ಕೊಳ್ತಾನೆ ವಿಶೇಷಣ ಮಾಡ್ಕೊಂಡು ಭೇದಕರ್ತ ಬರ್ಕೊಳ್ಳಿ ಅಭಿನ್ನನಾದ ಆತ್ಮನಿಗೆ ತುಂಡಾಗದ ಆತ್ಮನಿಗೆ ತುಂಡಾಗದ ಭಿನ್ನವಾಗದ ಒಡೆದುಕೊಳ್ಳದ ಆತ್ಮನಿಗೆ ಸ್ವತಃ ಅಭಿನ್ನಸ್ಯ ಆತ್ಮನಃ ಹೌದಾ ಸ್ವತಃ ಇದಕ್ಕೆ ಸ್ವತಃ ಅಭಿನ್ನವಾದ ಆತ್ಮನಿಗೆ ಎಲ್ಲೂ ಅನ್ವಯ ಮಾಡಕ್ಕೆ ಸರಿ ಹಾಗೆ ಮಾಡಿ ಕರೆಕ್ಟು ಸ್ವತಃ ಅಭಿನ್ನನಾದ ಆತ್ಮನಿಗೆ ಇವುಗಳು ಮೋಹದಿಂದ ಆಗುತ್ತೆ ಎಂದು ತಿಳಿಯುತ್ತಾನೆ ಸಾಧನಗಳು ಇದು ದೇಹದ ಸಾಧನ ದೇಹೇಂದ್ರಿಯ ಇನ್ಸ್ಟ್ರೂಮೆಂಟ್ ಅಲ್ಲ ಭೇದಕ ಎಂಬುದಾಗಿ ತಿಳಿಯುತ್ತಾರೆ ಅದು ಭೇದ ಮಾಡುತ್ತೆ ನಾನು ದಪ್ಪ ನಾನು ಕಪ್ಪು ನಾನು ಬೆಳ್ಳಿದ್ದೀನಿ ನಾನು 5 ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾಮಯ 5 ನಾನು ಆಗ್ತೀನಿ ಸ್ವತಃ ಅಭಿನ್ನನಾದ ಆತ್ಮನಿಗೆ ಮೋಹದಿಂದ ಅಜ್ಞಾನದಿಂದ ಭೇದಕವಾಗಿದೆ ಎಂದು ತಿಳಿಯುತ್ತಾರೆ ವಿಶೇಷಣವು ಸ್ವರೂಪವೂ ಅಲ್ಲ ಅದು ಅನ್ಯೋನ್ಯವಾಗಿ ಇರುವುದಲ್ಲ ಬೇರೆ ಬೇರೆ ಆಗಿ ಇರುವುದು ಅಲ್ಲ ಅನ್ಯೋನ್ಯ ಸೇರಿ ಮಾಡಿದ್ದಾರೆ ವಿಶೇಷಣವು ಸ್ವರೂಪವಾಗ್ಲಿ ಅನ್ಯೋನ್ಯ ಯಾವ್ದಾರ ಒಂದು ವಿಶೇಷಣವಾಗ್ಲಿ ಒಂದು ಪದಾರ್ಥಕ್ಕೆ
ಇನ್ನು ಅದರ ಪದಾರ್ಥ ಸ್ವರೂಪವೇ ಆಗಲಿ ಅವೆರಡು ಕೂತ್ಕೊಳ್ಳಲ್ಲ ಅಂತ. ಅಲ್ಲ ಅನ್ಯೋನ್ಯಸ್ಯ ಅನ್ನಗ ಅದೇ ಒಂದಕ್ಕೆ ಒಂದೊಂದಕ್ಕೆ ಕೂತ್ಕೊಳ್ಳಲ್ಲ, ವಿಶೇಷವೂ ಆಗಲ್ಲ ಬೇರೆ ಆಗಲ್ಲ ಅಂತ. ವಿಶೇಷವೂ ಆಗಲ್ಲ ಇನ್ನೊಂದೇನು ಅದೇ ಸ್ವರೂಪನೂ ಆಗಲ್ಲ ಅಂತ. ಸ್ವರೂಪವೇ ಆಗಲಿ ವಿಶೇಷಣವೇ ಆಗಲಿ ಒಂದಕ್ಕೊಂದು ಕೂತ್ಕೊಳ್ಳಲ್ಲ ಅಂತ ಪದಾರ್ಥಗಳು. ಸ್ವರೂಪವೇ ಆಗಲಿ ವಿಶೇಷಣವೇ ಆಗಲಿಯಾ? ಹೆಂಗ್ ಬರೆಯೋದು? ಒಂದು ವಿಶೇಷಣವಾಗಲಿ ಸ್ವರೂಪವಾಗಲಿ ಲೋಕದಲ್ಲಿ ಒಂದಕ್ಕೊಂದು ಸೇರಿ ಇರುವುದು ಸಹ ಸ್ವತಃ ಕಂಡುಬಂದಿದೆ. ಆಗ ವಿಶೇಷಣವೂ ಹಾಕಬೇಕು. ವಿಶೇಷಣವಾಗಲಿ ಸ್ವರೂಪವಾಗಲಿ ಒಂದಕ್ಕೊಂದಕ್ಕೆ ಸ್ವತಃ ಕೂಡಿಕೊಳ್ಳುವುದಿಲ್ಲ. ಸ್ವತಃ ಮುಂದೆ ತಗೊಂಡಾಯ್ತು. ಇಲ್ಲಿಗೆ ಅನ್ವಯ ಮಾಡೋದು. ವಿಶೇಷಣವಾಗಲಿ ಸ್ವರೂಪವಾಗಲಿ ಪರಸ್ಪರ ಕೂಡಿಕೊಳ್ಳುವುದು ಇಲ್ಲ. ಇಲ್ಲಿ ಬೇರೆ ಬೇರೆ ಕೂಡ್ಕೊಳ್ಳುತ್ತೆ. ಕೆಂಪಾದ ಗುಲಾಬಿ ಕೂಡ್ಕೊಳ್ಳುತ್ತೆ. ಆದರೆ ದ್ವಿತೀಯನಾದ ಆತ್ಮನಿಗೆ ಆಕಾಶಕ್ಕೆ ವಿಶೇಷಣ ಕೂಡ್ಕೊಳ್ಳಲ್ಲ. ಕಪ್ಪಾದ ಆಕಾಶ ಬರಲ್ಲ. ಅಲ್ಲೂ ಬೇರ್ಪಡಿಸಿ ತೋರ್ಸಕ್ ಬರಲ್ಲ. ಅಲ್ಲೂ ಬೇರ್ಪಡಿಸಿ ತೋರ್ಸಕ್ ಬರಲ್ಲ ಕೆಂಪಾದ ಗುಲಾಬಿ. ಅಲ್ಲಲ್ಲ, ಅಲ್ಲಿ ವ್ಯವಹಾರದಲ್ಲಿ ಹೇಳ್ತಾರೆ ಕೆಂಪು ಗುಲಾಬಿ ಮಾತ್ರ ಇಲ್ಲ, ಕೆಂಪು ಬಟ್ಟೆ ಇದೆ, ಕೆಂಪು ಪದಾರ್ಥ ಇದೆ. ಗುಲಾಬಿ ಕೆಂಪು, ಗುಲಾಬಿ ಎಲ್ಲ ಕೆಂಪಾಗಬೇಕು ಅಂತಿಲ್ಲ, ಕೆಂಪೆಲ್ಲ ಗುಲಾಬಿ ಆಗ್ಬೇಕು ಅಂತಲೂ ಇಲ್ಲ. ವಿಶೇಷವಾಗುತ್ತೆ ಕೆಂಪು. ಎರಡು ಬೇರೆ ಬೇರೆ ವಸ್ತು. ಇಲ್ಲಿ ಆತ್ಮನ ಅಭಿನ್ನನು, ನಿರವಯವನು. ಅವನಿಗೆ ಸ್ವರೂಪವಾಗಲಿ ವಿಶೇಷಣವಾಗಲಿ ಪರಸ್ಪರ ಸೇರೋದಿಲ್ಲ. ಅನ್ಯೋನ್ಯಸ್ಯ ಪರಸ್ಪರ ಒಂದಿನೊಂದಕ್ಕೆ ಸಂಬಂಧವಾಗಲ್ಲ. ಅನ್ಯೋನ್ಯಸ್ಯ ಸಂಬಂಧವನ್ನು ಅನುಭವಿಸಿ ಬದುಕಬೇಕು. ಅನ್ಯೋನ್ಯಸ್ಯ ಕಿಂ, ಒಂದಿನೊಂದಕ್ಕೆ ಸ್ವರೂಪವಾಗಲಿ ವಿಶೇಷವಾಗಲಿ ಅಲ್ಲ. ಒಂದಿನೊಂದಕ್ಕೆ ಸ್ವರೂಪವಾಗಲಿ ವಿಶೇಷವಾಗಲಿ ಆಗುವುದಿಲ್ಲ. ಕಂಟ್ಲ, ಶೀತ, ಕಫ, ನೆಗಡಿ, ಭಾಳ ಶೀತ ಆಗ್ತದೆ. ಯಾಕೋ ಏನೋ ಏನ್ ತಿಂತೀರಪ್ಪ? ಎಲ್ಲ ಹಾಕೊಂಡ್ರೆ ಏನ್ ಬೇಜಲ್ಲ. ದೇಹ ಹೋಗ್ಬೇಕು ಅಷ್ಟೇ, ಅವ ಸರಿ ಆಯ್ತು. ಅಲ್ಲಿವರೆಗೂ ಹೋಗಲ್ಲ. ಲೋಕೆ ಅದೃಷ್ಟ ಮಾಡಿದ ಭಾಷ್ಯದ. ಲೋಕೆ ದೃಷ್ಟಂ ವಿನಾ ವಿದ್ಯಾಂ ಮೋಹ ದೃಷ್ಟಂ ತು ಸರ್ವತಃ ಚೋರೋಸು ಮಾಮಭಿಪ್ರೀತಿ ಪ್ರೈತಿ ಚೇವಂ ಚೋರ ವಿಶೇಷಣಂ. ಅದೃಷ್ಟಗಳು ಏನು ಹೇಳಿ ಗೊತ್ತು ಕೇಳಿಸ್ಕೊಳ್ವಾ? ಅವಿದ್ಯಾಂ ವಿನ ಲೋಕೆ ಅದೃಷ್ಟಂ ವಿಶೇಷಣ ಅದೃಷ್ಟಂ ಅಂತ. ಆತ್ಮನಿಗೆ ದೇಹಾದಿಗಳು ವಿಶೇಷಣವಾಗುವುದಕ್ಕೆ ಅವಿದ್ಯೆ ಇರಬೇಕು. ಅವಿದ್ಯೆ ಇದೆ ಹೋದ್ರೆ ಅಹಂ ಸ್ಥೂಲ, ಅಹಂ ಕೃಶಃ, ಅಹಂ ಕೃಷ್ಣ, ಅಹಂ ಶ್ವೇತ ಈ ರೀತಿ ಬರೋಲ್ಲ. ಅವಿದ್ಯೆಯಿಂದ ದೇಹಾದಿಗಳ ವಿಶೇಷಣ ಆತ್ಮನಿಗಾಗತ್ತೆ. ಅವಿದ್ಯೆ ಇದೆ ಹೋದ್ರೆ ವಿಶೇಷವಾಗಲ್ಲ. ವಿನ ಅವಿದ್ಯಾ, ಅವಿದ್ಯಾ ವಿನ ವಿನ ಬಂದ್ರೆ ದ್ವಿತೀಯ ಬರಬೇಕು. ಅವಿದ್ಯೆ ಇಲ್ಲದೆ ಹೋದ್ರೆ ಇದು ವಿಶೇಷ ಕಂಡಿಲ್ಲ. ಆದರೆ ಸರ್ವತಃ ಎಲ್ಲ ಕಡೆಯಲ್ಲೂ ಮೋಹ ದೃಷ್ಟಂ ಅವ್ಯಕ್ತಿಂದ ಕಂಡಿದೆ. ಹಾಗೆಂದ್ರೆ ಕಪ್ಪೆ ಶಿಪ್ ಬೆಳ್ಳಿ, ಬೆಳ್ಳಿಯಾದ ಕಪ್ಪೆ ಶಿಪ್ಪು, ಕಳ್ಳನಾದ ಮೋಟು ಮರ. ಕಳ್ಳನಾದ ಮೋಟು ಮರ ಅಂದ್ರೆ ಮೋಟು ಮರಕ್ಕೆ ಕಳ್ಳ ಅನ್ನೋ ವಿಶೇಷಣ ಮೋಹದಿಂದಾಗತ್ತೆ. ಸ್ವತಃ ಮೋಟು ಮರಕ್ಕೆ ಕಳ್ಳ ವಿಶೇಷಣ ಆಗಲ್ಲ. ಯಾಕೆಂದ್ರೆ ಅದೇನಿಲ್ಲ, ಮೋಟು ಮರ ಒಂದೇ. ಮೋಟು ಮರ ಒಂದೇ ಇದ್ರು ಮೋಟು ಮರಕ್ಕೆ ಕಳ್ಳ ಅನ್ನೋ ವಿಶೇಷಣ ಮೋಹದಿಂದ ಬರುತ್ತೆ. ಬೆಲೆ ಬಾಳುವ ಬೆಳ್ಳಿ ಅಂತ ಕಪ್ಪೆ ಚಿಪ್ಪಿಗೆ ವಿಶೇಷಣ ಮೋಹದಿಂದ ಬರುತ್ತೆ. ವಿಷವಿರುವ ಹಾವು ಅಂತ ಹೇಳಿ ಹಗ್ಗಕ್ಕೆ ವಿಶೇಷಣ ತಪ್ಪಲಿಗೆ ಬರುತ್ತೆ. ಇರೋದು ಹಗ್ಗ, ಘಟಸರ್ಪ, ವಿಷ ಇರೋ ಹಾವು ಅಂತಂದ್ರೆ
ಹಾವುನ ವಿಶೇಷಣ, ವಿಷ ಇರೋ ವಿಶೇಷಣ ಹಗ್ಗಕ್ಕೆ ಮೋಹದಿಂದ ಬರುತ್ತೆ ಹೊರತು ಸ್ವತಃ ಬರಲ್ಲ. ಹಾಗೆ ದೇಹಾದಿಗಳ ಸಂಬಂಧ ಆತ್ಮನಿಗೆ ವಿಶೇಷಣ ಮೋಹದಿಂದ ಆಗತ್ತೆ ಹೊರತು ಸ್ವತಃ ಆಗಲ್ಲ. ಹಾವುಗೆ ಅಲ್ಲಿ ಅವಿದ್ಯಾ ಬರುತ್ತೆ, ಬೆಳ್ಳಿಯಲ್ಲಿ ನಮಗೆ ಮೋಹದ ಅವಿದ್ಯೆನೆ. ಬೆಳ್ಳಿಯು ಮೋಹ, ಕಪ್ಪೆ ಚಿಪ್ ಇರೋದು. ಬೆಳ್ಳಿನ ವಿಶೇಷಣ ಅವಿದ್ಯೆಯಿಂದ. ಮೋಹ ಅಂದ್ರೆ ಅದು ಅವಿದ್ಯೆನೆ. ಅವಿದ್ಯೆನೇ ಮೋಹ ಅಂತ ಇದ್ದಾರೆ. ಈ ಅವಿದ್ಯೆ ಇಲ್ಲದೆ ಈ ವಿಶೇಷಣವಾಗುವುದು ಕಂಡು ಬಂದಿಲ್ಲ. ಬರ್ಕೊಳ್ಳಿ, ಅವಿದ್ಯೆ ಇಲ್ಲದೆ ಒಂದೇ ವಸ್ತುವಿಗೆ, ಯಾವ ವಸ್ತುವಿಗೆ, ಅಭಿನ್ನ ವಸ್ತುವಿಗೆ, ನಿರವಯ ವಸ್ತುವಿಗೆ ಅವಿದ್ಯೆ ಇಲ್ಲದೆ ವಿಶೇಷಣ ಕಂಡು ಬಂದಿಲ್ಲ. ಅದ್ವಿತೀಯವಾದ ಆತ್ಮನಿಗೆ ಅವಿದ್ಯೆ ಇಲ್ಲದೆ ವಿಶೇಷಣವಾಗಲ್ಲ, ಅವಿದ್ಯೆಯಿಂದ ವಿಶೇಷವಾಗತ್ತೆ. ಎಲ್ಲಾ ಕಡೆಯಿಂದಲೂ ಮೋಹದಿಂದ ಕಂಡು ಬಂದಿದೆ ಅಂತ. ಸರ್ವತಃ ಮೋಹ ದೃಷ್ಟತ್ತು. ಆದರೆ ತೂ ಅಂದ್ರೇನ? ಥೂ ಅಲ್ಲ, ತೂ ಅಂದ್ರೆ ತೂ. ಆದರೆ ಸರ್ವತಃ ಎಲ್ಲಾ ಕಡೆಯಲ್ಲಿಯೂ ಮೋಹದಿಂದ ವಿಶೇಷವಾಗತ್ತೆ. ಇರೋದಕ್ಕೂ ಇಲ್ಲದಕ್ಕೂ ವಿಶೇಷಣ ಹಾಗಾಗತ್ತ? ಇರೋದು ಆತ್ಮ, ಇಲ್ಲದ ಧನಾತ್ಮ. ವಿಶೇಷಣ ಹಂಗೆ ಮೋಹದಿಂದ. ತಪ್ಪಿಗೆ ಇರೋದು ಹಗ್ಗ, ಇರೋದು ಹಗ್ಗ. ಹಾವಿನ ವಿಶೇಷಣ ಹೆಂಗ್ ಬರುತ್ತೆ? ತಪ್ಪಿಗೆ ಬರುತ್ತೆ. ವಿಷದ ಹಾವು ಒಂದು ವಿಶೇಷಣ ಹಗ್ಗಕ್ಕೆ. ವಿಷದ ಹಾವು ವಿಶೇಷಣ ಹೆಂಗ್ ಬರುತ್ತೆ ಹಗ್ಗಕ್ಕೆ? ಮೋಹದಿಂದಗಳು. ಚೋರು ಸೌ ಅಂತಾನೆ. ಇವನು ಕಳ್ಳನು ಅಷ್ಟೇ ಅಲ್ಲ, ಮಾಂ ಅಭಿಪ್ರೈತಿ, ನನ್ನ ಕಡೆ ಬರ್ತಾ ಇದ್ದಾನೆ. ಅಭಿಮುಖೇನ ಏತಿ ಪ್ರೈ. ಇವನು ಕಳ್ಳ, ನನಗೆ ಹೊಡೆಯಕ್ಕೆ ಬರ್ತಾ ಇದ್ದಾನೆ, ಹೊಡ್ಕೊಂಡು ಬರ್ತಾ ಇದ್ದಾನೆ ಅನ್ನೋ ವಿಶೇಷಣ ಮೋಹದಿಂದ ಆಗತ್ತೆ. ಚೋರ ವಿಶೇಷಣ, ಸ್ಥಾಣೋಹ ಚೋರ ವಿಶೇಷಣ. ಓಟು ಬರಕ್ಕೆ ಚೋರ ವಿಶೇಷಣವು ಅವಿದ್ಯೆಯಿಂದ, ಮೋಹದಿಂದ ಆಗತ್ತೆ. ಅರ್ಥ ಆಯ್ತಾ? ಇಲ್ಲಿ ಗೋ ಫರ್ದರ್, ಮುಂದಕ್ಕೆ ಹೋಗೋಣವೇ. ಸ್ಥಾನಂ ಸಂಭಾವಯತ್ಯಜ್ಞ ನತು ದೃಷ್ಟಂ ತಮೋವಿನ ನನು ಅವಿದ್ಯಾಮೃತೇಪ್ಯನ್ಯತ್ ದೃಷ್ಟಮನ್ಯತ್ ವಿಶೇಷಣ. ಇಲ್ಲೇ ನನು ನನ್ವಿದ್ಯ ನನ ಇದೆಯಾ? ನನ ಇಲ್ಲೇ ಇಲ್ಲ ಪದ ಸಂಸ್ಕೃತ. ನನ ಇದೆ, ನನು ಇದೆ. ನನ ಸಂಸ್ಕೃತ ಪದ ಇಲ್ಲ. ಎರಡು ಆಗ್ಬೇಕು. ನನ್ನ ಒಂದು ಪದ ಇಲ್ಲ. ಒಂದೇ ಅಲ್ಲ ರೀ, ಸ್ಥಾನಂ ಸಂಭಾವಯತಿ. ಮೋಟ ಮನ ಕಳ್ಳ ಅಂತ ತಿಳ್ಕೊತಾರಲ್ಲ, ವಿಶೇಷಣ ಆಗತ್ತಲ್ಲ. ಅಲ್ಲಲ್ಲ, ಇದು ಪೂರ್ವಕ್ಷ ಅಲ್ಲ. ತಮೋವಿನ ಸ್ಥಾನಂ ಅಜ್ಞ ಸಂಭಾವಯತಿ ಮತ್ತು ದೃಷ್ಟವಂತ. ಅಜ್ಞ ಸಂಭಾವಯತಿ, ಸ್ಥಾನಂ ಅಜ್ಞ ಸಂಭಾವಯತಿ. ಮೋಟ್ ಬರುವಲ್ಲ ಕಳ್ಳ ಅಂತ ಹೇಳಿ ಅಜ್ಞನಾದವನು ಊಹೆ ಕಲ್ಪಿಸ್ಕೊತಾನೆ. ಆದ್ರೆ ಅಜ್ಞಾನವಿಲ್ಲದೆ ಮಾಡ್ಕೊಳಕ್ಕಾಗಲ್ಲ. ತಮೋವಿನ ನ ದೃಷ್ಟಂ. ಅಜ್ಞಾನವಿಲ್ಲದೆ ಮೋಟು ಬರುವ ಕಳ್ಳ ಅಂತ ಕಂಡ್ಕೊಂಡದ್ದಿಲ್ಲ. ಅದು ಅಜ್ಞಾನ ಆದವನು ಮೋಟು ಬರುವಲ್ಲ ಕಳ್ಳ ಅಂತ ಹೇಳಿ ಕಲ್ಪಿಸ್ಕೊತಾನೆ, ಸಂಭಾವನೆಯಿಂದ ಊಹೆ ಬರ್ತಾನೆ. ಅದುಂಟು. ಅಜ್ಞನಾದವನು, ಅವಿವೇಕಿಯಾದವನು, ತಿಳಿಯದವನು ಮೋಟು ಬರುವನ್ನ ಕಳ್ಳ ಅಂತ ಹೇಳಿ ಇದು ಮಾಡ್ಕೊಳ್ತಾನೆ. ಏನ್ ಸಂಭಾವನೆ ಮಾಡ್ಕೊತಾನೆ, ಕಲ್ಪಿಸ್ಕೊಳ್ತಾನೆ, ಅಜ್ಞಾನ ಕಲ್ಪಿಸ್ಕೊಳ್ತಾನೆ. ಆದ್ರೆ ತಮೋವಿನ ದೃಷ್ಟಂ,
ಅಜ್ಞಾನವಿಲ್ಲದೆ ಕಲ್ಪಿಸ್ಕೊಳ್ಳೋದು ಕಂಡಿಲ್ಲ. ಅಜ್ಞಾನವಿಲ್ಲದೆ ಸಂಭಾವನೆ ಮಾಡ್ಕೊಳ್ಳೋದು ಕಂಡು ಬಂದಿಲ್ಲ. ಅದು ಇದು ಸಿದ್ಧಾಂತ. ಈಗ ಶುರು ಮಾಡ್ತಾನೆ, ಅಲ್ಲ ರೀ ಪೂರ್ವಪಕ್ಷಿ, ಅವಿದ್ಯೆ ಇಲ್ಲದೆ ಹೋದ್ರು ಕೂಡ ಒಂದು ಇನ್ನೊಂದು ವಿಶೇಷವಾಗುತ್ತಲ್ಲ. ಇವನು ಔಪಗವು ಅದು ಉಪಗು ಗೋತ್ರದವನು, ಉಪಗು ಅಂತ ಒಂದು ಗೋತ್ರ, ಅವನ ಮಗ ಔಪಗುವ, ಅದು ಕಂಡಿದೆಯಲ್ಲ. ಅದು ಮುಂದಿನ ಅದು ಉದಾಹರಣೆ ಮುಂದಿದೆ. ಅದಕ್ಕೆ ಇವ್ರು ಏನ್ ಮಾಡ್ಬಿಟ್ರು, ಹೊಡ್ಕೊಂಡ್ಬಿಟ್ರು, ಪೂರ್ವಾರ್ಧನ ಹಿಂದಕ್ಕೆ ಸೇರಿಸ್ಬಿಟ್ರು. ಹಾಗೆ ಮಾಡ್ಬೋದು. ಸ್ಥಾನಂ ಸಂಭಾವನೆ ಯಜ್ಞೋ ನಿರ್ದಿಷ್ಟಂ ತಮೋವಿಲ್ಲ ಅಂತ 15 ಶ್ಲೋಕಕ್ಕೆ ಸೇರಿಸ್ಕೊಂಡ್ಬಿಡೋದು. ಅದು ಆಗತ್ತೆ. ಅಜ್ಞನಾದವನು ಮೋಟುಬರನ್ನ ಕಲ್ಪಿಸಿಕೊಳ್ಳುತ್ತಾನೆ, ಸಂಭಾವನೆಯನ್ನು ಕಲ್ಪಿಸಿಕೊಳ್ಳುತ್ತಾನೆ. ಆದರೆ ತಮೋವಿನ ಸಂಭಾವನೆ ಅದೃಷ್ಟ. ಅಜ್ಞಾನವಿಲ್ಲದೆ ಸಂಭಾವಿಸಿಕೊಳ್ಳುವುದು ಕಂಡಿಲ್ಲ. ಅಜ್ಞಾನ ಇರಬೇಕು. ಮೋಟುಬರ ಕಳ್ಳಾಗಬೇಕಾದ್ರೆ ಅಜ್ಞಾನ ಇರಬೇಕು. ಹಗ್ಗ ಹಾವಾಗಬೇಕಾದ್ರೆ ಅಜ್ಞಾನ ಇರಬೇಕು. ಅಜ್ಞಾನವಿಲ್ಲದೆ ಹಗ್ಗ ಹಾವಾಗಿ ತೋರಲ್ಲ. ಅಜ್ಞಾನವಿಲ್ಲದೆ ಅದು ಕಂಡಿಲ್ಲ, ಕಲ್ಪಿಸಿಕೊಳ್ಳುವುದು ಕಂಡಿಲ್ಲ. ಅಜ್ಞಾನವಿಲ್ಲದೆ ಇದ್ದಾಗ ಕಲ್ಪಿಸಿಕೊಳ್ಳುವುದು ಕಂಡಿಲ್ಲ. ಅಜ್ಞಾನದಿಂದಲೇ ಮೋಟು ಬರುವನ್ನು ಕಳ್ಳನೆಂದು ಸಂಭಾವಿಸಿಕೊಳ್ತಾನೆ, ಕಲ್ಪಿಸಿಕೊಳ್ತಾನೆ. ಅಜ್ಞಾನ ಎಲ್ಲ ಮಾಡಿಸುತ್ತೆ. ಅಲ್ಲ, ಇದು ಸ್ಥಾನ ಸಂಭಾವಿತ ಮಾವಿಲ್ಲ ಸಿದ್ಧಾಂತಿಯ ನರು, ಅದು ಪೂರ್ವಪಕ್ಷಿ. ನೂರ 15ನೇ ಶ್ಲೋಕಕ್ಕೆ 3 ಪಾದ ಇದೆಯಾ? ಹೌದು, 3 ಪಾದ ಮಾಡ್ಕೋಬೇಕು. ಹೌದು, ಅದು 3 ಪಾದ. ಇಲ್ಲ, ಮಾತೆ ತಗೊಂಡ್ಬಂದೆ, ಮಾತೆ ಗ್ಯಾಸ್ಟ್ರಿಕ್ ಆಗಿದೆ. ಬೇಗ ಒಂದು ವಿಷಯ ಮಾಡ್ತಿದ್ದೆ. ಆತ್ಮನಿಗೆ ವ್ಯವಹಾರ ಬರೋದಕ್ಕೆ, ವ್ಯವಹಾರ ಬರೋದು ಕಸ ನೋಡೋದು, ಕೇಳೋದು, ತೆಗೆದುಕೊಳ್ಳೋದು ಇತ್ಯಾದಿ ಯಾವ ವ್ಯವಹಾರ ಮಾಡೋದಕ್ಕೂ ದೇಹೇಂದ್ರಿಯ ಮನೋಬುದ್ಧಿ ಇದೆ ಮಾಡೋಕ್ಕೆ ಆಗಲ್ಲ. ಯದ್ಯಪಿ ಆತ್ಮ ಚೈತನ್ಯ ಬದಲಾದರೂ ನೋಡೋದು, ಕೇಳೋದು, ಮೂಸೋದು, ಹೋಗೋದು, ಬರೋದು, ಕೊಡೋದು ದೇಹೇಂದ್ರಿಯ ಮನೋಬುದ್ಧಿ ಇದೆ, ಆತ್ಮ ಮಾಡೋಕ್ಕಾಗೋದೇ ಇಲ್ಲ. ಇದು ಆತ್ಮದ ಕೊರತೆನೋ ಆತ್ಮನಿಗೆ ಹೆಚ್ಚುಗಾರಿಕೆನೋ. ಅದಕ್ಕೆ ಏನಂತಾರೆ, ಹೌದು ಕಣಪ್ಪ, ನೋಡೋದು, ಕೇಳೋದು, ಮಾಡೋದು ಇತ್ಯಾದಿ ಸ್ವಪ್ನದಲ್ಲೂ ಆಗತ್ತೆ. ಸ್ವಪ್ನದಲ್ಲೂ ನೋಡೋದು, ಕೇಳೋದು ಇತ್ಯಾದಿ ಆಗತ್ತೆ. ಅಲ್ಲೂ ಒಂದು ಕಾಲ್ಪನಿಕ ಬರುತ್ತೆ. ಆದರೆ ನೋಡದೆ ಹೋದೆ, ಕೇಳದೆ ಹೋದೆ, ಮಾಡದೆ ಹೋದೆ ಆತ್ಮ ಇರಲ್ಲ. ಸುಶಕ್ತಿಯಲ್ಲಿ ಯಾವ ವ್ಯಾಪಾರ ಮಾಡದೆ ಆತ್ಮ ಇರ್ತಾನೆ. ಅದು ಕೊರತೆನ, ಅದು ಆಯಾಸ. ನೋಡೋದು, ಕೇಳೋದು, ಮಾಡೋದಲ್ಲ ಆಯಾಸ. ಅದು ಆಯಾಸ ಇದ್ದ ಸ್ಥಿತಿ. ಸುಶಕ್ತಿಯಾಗಿ ಯಾವಾಗ ಇದು ಬಿಟ್ರೆ ಏನ್ ಪುರುಷಾರ್ಥ ಕೇಳ್ತಾರೆ. ನಿದ್ಯೆಯಲ್ಲಿದ್ದಾಗ ಯಾವಾಗಲೂ ನಾವು ಇರೋದು. ಈ ಪುರುಷಾರ್ಥ ಆಗಲಿ ಬಿಡ್ಲಿ ಇರೋದು ಹಾಗೆ, ರಿಯಾಲಿಟಿ ಅದೇ ತಾನೆ. ಈ ಪುರುಷಾರ್ಥದ ಮೇಲೆ ರಿಯಾಲಿಟಿ ನಿಂತಿಲ್ಲಪ್ಪ. ಸತ್ಯ ಏನಿದೆ, ಸತ್ಯದ ಮೇಲೆ ನಿಂತಿದೆಯೇ ಹೊರತು ಏನ್ ಪುರುಷಾರ್ಥ ನೋಡ್ಕೊಂಡು ನಿಂತಿಲ್ಲ. ಈ ನಿದ್ಯೆಯಲ್ಲಿದ್ದಾಗ ಯಾವಾಗಲೂ ನಾವು ಇದ್ದು ಬಿಟ್ರೇನೆ ಹೇಳೋದು, ಅವ್ರ ಕ್ರಿಯೆ ಅಲ್ಲ ಅದು. ನಿದ್ಯೆಯಲ್ಲಿ ಇರೋ ಹಾಗೇನೆ ಯಾವಾಗಲೂ ನಾವು ಇರೋರು. ಅದೇ ನಮ್ಮ ನೇಚರು, ಅದೇ ನಮ್ಮ ಸ್ವಭಾವ. ಹಾಗಿರುವಾಗ ಏನ್ ಪ್ರಯೋಜನ ಆಗ, ಏನ್ ಪ್ರಯೋಜನ ಆಗ್ಬೇಕು, ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ ಪ್ರಯೋಜನ ಆಗುತ್ತೆ ಅಲ್ವಾ. ಇವಾಗ ಸ್ವಪ್ನದಲ್ಲೂ ದೇಹ ನಿಮ್ನ ಬುಜಿಟ್ಕೊಂಡು ಏನೋ ಪ್ರಯೋಜನ ಮಾಡ್ಕೊತಾರೆ. ಏನಾಯ್ತದ್ರಿಂದ ಪ್ರಯೋಜನ ಬಂದಿದ ತಕ್ಷಣ ನಾ ಬೇರೆ, ನನ್ಗೊಂದ್ ಬೇರೆ ಪ್ರಯೋಜನ ಆಗ್ಬೇಕು ಅನ್ನೋ ದ್ವೈತ ಸಿದ್ಧ. ಆ ಪ್ರಯೋಜನ ಸ್ವಪ್ನದಲ್ಲೂ ಆಗುತ್ತೆ. ಪ್ರಶ್ನೆನೇ ತಪ್ಪು. ಅದು ದುಃಖದವರು ಒಂದ್ ರೀತಿ ಪ್ರಯೋಜನ ಇದೆ. ಈಗ ನಾನು ಇದೀನಿ, ನಂಗೆ ನೋವು, ಸುಖ, ದುಃಖ, ನನಗೆ ಸಾವು, ಹುಟ್ಟು ಇದೆಲ್ಲ ಇಲ್ಲ ಅಂತ ಆಗತ್ತೆ. ಪ್ರಯೋಜನ ಅವರಲ್ಲ, ಅವರದು ಪಾಸಿಟಿವ್ ಪ್ರಯೋಜನ ಅಲ್ಲಿ ಏನು ಅಂತ. ಇಲ್ಲಿ ನೆಗೆಟಿವ್ ಪ್ರಯೋಜನ ಹೇಳ್ಬೇಡಿ, ಇದಿಲ್ಲ ಅಂತ ಆಗೋ ಪ್ರಯೋಜನ ಹೇಳ್ಬೇಡಿ. ಇಲ್ಲಿ ಹೇಗೆ ಮನೆ ನೋಡ್ಕೊಂಡ್ವಿ, ಕಾರಲ್ಲಿ ಹೋದ್ವಿ, ಆಭರಣ ಹಾಕೊಂಡ್ವಿ, ಒಳ್ಳೆ ಭಕ್ಷ್ಯ ಭೋಜ್ಯ ಊಟ ಮಾಡಿದ್ವಿ ಅಂತ ಖುಷಿ ಇದೆಯೋ, ಅಲ್ಲಿ ಏನು ಇಲ್ಲ.
ನೀವ್ ಹೇಳ್ತೀರಲ್ಲ ಇಲ್ಲಿ ಸುಖ ಎಲ್ಲ ಆಮಯವ ಸಹಿತವಾದ ಸುಖ, ಆ ಸುಖ ಅಲ್ಲ ಅಂತ, ಆ ಸುಖ ಅದರ ಒಂದು ಕಲ್ಪನೆನೇ ನಮಗಿಲ್ಲ. ಸರಿ, ಇವಾಗ ಜಿಲೇಬಿನೇ ತಿಂತಾ ಇದ್ರೆ ಬೇಜಾರಾಗತ್ತೆ. ಜಿಲೇಬಿ ತಿನ್ಬೇಕು, ಮತ್ತೆ ಉಪ್ಪಿನಕಾಯಿ ಕಚ್ಬೇಕು, ಆಮೇಲೆ ಸಾರು ಮತ್ತೆ ಆಮೇಲೆ ಚಿರೋಟಿ ಲಾಡು ಹಾಕೋಬೇಕು. ಬರೀ ಸಿಹಿನೇ 5-6 ಲೈನ ತಿಂದ್ರೆ ಚೆನ್ನಾಗಿರಲ್ಲ. ಒಂದು ಸಿಹಿ ತಿನ್ಬೇಕು, ಮತ್ತೆ ಅವ್ರು ಖಾರ ತಿನ್ಬೇಕು, ಆಮೇಲೆ ಮತ್ತೆ ಸಿಹಿ ತಿನ್ಬೇಕು, ಆಮೇಲೆ ಮತ್ತೆ ಹುಳಿ ಉಪ್ಪಿನಕಾಯಿ ತಿನ್ಬೇಕು, ಆಮೇಲೆ ಮತ್ತೆ ಸಿಹಿ ತಿನ್ಬೇಕು. ಲೈನ ಸಿಹಿ ತಿಂತಾ ಇದ್ರೆ ವಿಶೇಷ ಇಲ್ಲ. ಹಂಗೆ ನೀವು ಇಲ್ಲಿ ಮಧ್ಯ ಹಲ್ಲುನೋವು ತಲೆನೋವು ಕಷ್ಟ ಆಗ್ಬೋದು, ಅದು ಇಟ್ಕೊಂಡೆ ಮಧ್ಯ ಆಗಿದ್ರೆ ಸುಖ, ಅದು ಮಜಾ. ಚಾರ್ವಾಕರನ್ನ ಜಸ್ಟಿಫೈ ಮಾಡ್ತಾ ಇದ್ದೀರಾ ಈಗ? ಈ ಫಾರ್ಚುನರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲಿ ನಾವು ಚತುಷ್ಪಥ ರೋಡಲ್ಲಿ, ಹಂಪಿ ರೋಡಲ್ಲಿ ಜೋಸ್ ಹೋಗ್ತಾ ಇದೆ. ಹೆಂಗೆ ಮನಸ್ಸಿ ಕಣ್ಣಿಟ್ಟು ಬರುತ್ತೆ, ನಿದ್ದೆ ಬರುತ್ತೆ, ನೋಡ್ಕೊಂಡು ಹೋಗ್ತಾ ಇರ್ಬೋದು. ಆ ಮಜಾ ಅಲ್ಲಿಲ್ಲ. ಅಲ್ಲಿ ಮಜಾ ಬರೋದು ನಿದ್ದೆ ಬಂದಾಗ್ಲೆ. ನಿಜ ಬಂದ್ರೆ ಮಜಾ ಆಗಲ್ಲ. ಅಕ್ಕಪಕ್ಕ ನೋಡ್ಕೊಂಡು ಹೋಗುವಾಗ ನಿದ್ದೆ ಬರುತ್ತೆ ಅಂತ ಅಲ್ಲ, ಅಕ್ಕಪಕ್ಕ ನೋಡ್ಕೊಂಡು ಹೋಗ್ಬೇಕಾದ್ರೆ, ತೋಟ ಗದ್ದೆ ಊರು ನೋಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು. ಬೆಟ್ಟ ಹೋಯ್ತು, ತುಂಬಾ ಚೆನ್ನಾಗಿತ್ತು, ನಿದ್ದೆ ಮಾಡ್ಬಿಟ್ಟು ಎಲ್ಲೋ ಬೈತಾರೆ. ಒಳ್ಳೆ ಕೆರೆ ಬಂತು, ಆ ಕೆರೆ ಮೇಲೆ ಹೋಗ್ತಾ ಇದ್ವಿ, ಪೂರ್ತಿ ನಿದ್ದೆ ಮಾಡ್ಬಿಟ್ಟೆ. ಆ ಕೆರೆ ತುಂಬಾ ಕಮಲ ಬಿಟ್ಟಿತ್ತು, ಹಂಸ ಕಾರಂಡಗಳು ಓಡಾಡ್ತಿದ್ವು, ಇದು ಜಿಂಬುಗಳು ಝೀಂಕಾರ ಮಾಡ್ತಿದ್ವು, ತುಂಬಾ ಚೆನ್ನಾಗಿತ್ತು. ನೀವು ಮಲ್ಕೊಂಡ್ಬಿಟ್ಟೆ, ನಾವೆಲ್ಲ ನೋಡ್ಕೊಂಡು ಹೋದ್ವಿ ಅಂತಾರೆ. ಅಯ್ಯೋ ಹೌದಾ, ಲಾಸ್ ಆಯ್ತು, ಕೈ ಕೊಡ್ಕೊಂತಾರೆ. ಗುರುಗಳೇ, ನಾನು ಅನ್ನೋದೇ ಸ್ಥಿತಿ, ನಾನು ಅನ್ನೋದೇ ಇಲ್ಲದೆ ಇರೋ ಸ್ಥಿತಿನಲ್ಲಿ ನಾನು ಅನ್ನೋದಕ್ಕೆ ಏನೋ ಒಂದು ಪುರುಷಾರ್ಥ ಬೇಕು ಅನ್ನೋದು ಸರಿನೋ ತಪ್ಪೋ ಅಂತ ಕೇಳಿದ ಹಾಗಿದೆ ಇದು. ಹೌದು, ಕರೆಕ್ಟ್ ಪ್ರಶ್ನೆ ಇದೆ. ಹೌದು, ಅದು ನಾನು ಅನ್ನೋದೇ ಇಲ್ವಲ್ಲ ಅಲ್ಲಿ. ಅದು ಇಷ್ಟ ಆಗತ್ತಾ ಇಷ್ಟ ಆಗಲ್ಲ ಪ್ರಶ್ನೆ ಅಲ್ಲ. ನಾನು ಅನ್ನೋದು ಇಷ್ಟ ಕಷ್ಟದ ಕ್ವಶನ್ ಅಲ್ಲ. ಅನುಭವಿಸ್ಬೇಕು ಅಂದ್ರೆ ನಾನು ಅನ್ನೋದು ಇರ್ಬೇಕು. ಅನುಭವಿಸೋದು ಇಲ್ವೇ ಇಲ್ಲ ಸ್ವರೂಪದಲ್ಲಿ ಇರ್ಬೇಕು ಅಂದ್ರೆ ಆತ್ಮನಲ್ಲಿ ಇರ್ಬೇಕು. ಅಲ್ಲ, ವ್ಯವಹಾರದಲ್ಲಿ ನಾನು ಇರ್ಬೇಕು ಅಂತ ಇಷ್ಟವೇ ಹೊರತು ನಾನು ಇಲ್ಲ ಅಂತ ಆಗೋದು ವ್ಯವಹಾರದಲ್ಲಿ ಇಷ್ಟ ಆಗಲ್ಲ. ಅಲ್ಲ, ವ್ಯವಹಾರ ಅನ್ನೋದೇ ಪರಮಾರ್ಥದಿಂದ ಒಂದು ಬೇರೆ. ವ್ಯವಹಾರಕ್ಕೆ ಬಂದೋನು ಪರಮಾರ್ಥದಲ್ಲಿ ಇರೋಕ್ ಆಗೋಲ್ಲ. ಆಗಲಿ, ನಿಮ್ಗೆ ನಾನು ಇಟ್ಕೊಂಡು ಮಜಾ ಮಾಡ್ಬೇಕೆ ಹೊರತು ನಾನಿಲ್ಲದ ಮಜಾ ನಂಗೆ ಬೇಕಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಮಜಾ ಬೇಕು ಅನ್ನೋದೇ ಪುರುಷಾರ್ಥ. ಅದಿಲ್ಲ ಅಲ್ಲಿ, ಆ ಪುರುಷಾರ್ಥ ಅದಿಲ್ಲ. ಹೋಮೋಜಿನಿಟಿನಲ್ಲಿ ಎಂಜಾಯ್ಮೆಂಟ್ ಇಲ್ಲ. ಅವಾಗ ಯಾತಕ್ ಬೇಕು ಅಂತಾರೆ. ಅಲ್ಲ, ನೀವ್ ಹೇಳ್ದಾಗೆ 55 ಜಿಲೇಬಿನ ಅಥವಾ 55 ವೆರೈಟಿ ಸ್ವೀಟ್ಸ್ ತಿಂದ್ರೆ ಮಜಾ ಇಲ್ಲ. ಉಪ್ಪಿನಕಾಯಿ ಜೊತೆ ತಿಂದ್ರೇನೆ ಮಜಾ. ಅಲ್ಲ, ಮಧ್ಯ ಉಪ್ಪಿನಕಾಯಿ ತೊಕ್ಕು ಆ ಸಾರು ಹುಳಿ ತಿಂತಾ ಇದ್ದು ಆಮೇಲೆ ತಿಂತಿದ್ದ ಮಜಾ. ಹೌದು, ಲೊಟ್ಟ ಹೊಡ್ಕೊಂಡು ತಿನ್ಬೇಕು. ತೊಕ್ಕು ಲೊಟ್ಟ ಹೊಡ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತೊಕ್ಕು ನಕಾಶಿ ಹಾಕೊಂಡು ಆಗ ಮಜಾ. ಹೇಗಾಯ್ತು, ನೀವ್ ಯಾವಾಗ್ಲೂ ಹೇಳ್ತಿರಲ್ಲ, ಗಾಯ ಮಾಡಿ ಒಣಗೋವಾಗ ನಾವೇ ಆದ್ರೆ ಕೆರ್ಕೊಂಡ್ರೆ ಸುಖ ಅಂತ. ಹಾಗೆ ಆಯ್ತು. ಕರೆಕ್ಟ್, ನಿಜವಾದ ಮಾತು. ಹೌದು, ಇದು ಪರ್ಫೆಕ್ಟ್ಲಿ ಕರೆಕ್ಟ್. ಹೌದು. ಸ್ಥಾಣು ಸಂಭಾವೈತಿ ಅಜ್ಞನಾದವನು ಮೋಟು ಮರದಲ್ಲಿ ಸ್ಥಾಣು ಸಂಭಾವನೆ ಚೋರಂ ಸಂಭಾವೈತಿಯ ಚೋರಂ ಸ್ಥಾಣು ಸಂಭಾವನೆ ಮಾಡಿದ್ದಾರೆ. ಇವರು ಊಟ ಮಾಡಿದ್ದಾರೆ. ಕಳ್ಳನನ್ನ ಮೋಟು ಮರ ಅಂತ ತಿಳ್ಕೊಳ್ತಾನೆ. ಕಳ್ಳ ಕೂತಿರೋದು ಮೋಟು ಮರ ಅಂದ್ಕೊಂಡ್ಬಿಟ್ಟ, ಅದಿನ್ನೂ ಡೇಂಜರು. ಅಲ್ಲಿರೋದು ಹಾವು ಹಗ್ಗ ಅಂದ್ಕೊಂಡ್ಬಿಟ್ಟ, ಹಾವನ್ ಹಗ್ಗ ಅನ್ಕೊಂಡ್ಬಿಟ್ಟು ಇನ್ನೂ ಡೇಂಜರು. ಹಗ್ಗವನ್ನು ಹಾವು ಅನ್ಕೊಂಡು ಪರವಾಗಿಲ್ಲ. ಅಲ್ಲ, ಸ್ಥಾಣುವನ್ನು ಸಂಭಾವನೆ ಸ್ಥಾಣು ಒಂದ್ ಮಾಡ್ಕೋಬೇಕು. ಅಲ್ಲ, ಇವಾಗ ಆ ಸ್ಥಾಣು ಅನ್ನೋದು ದ್ವಿತೀಯ ಆದರೆ ಕರೆಕ್ಟ್ ಆಗತ್ತೆ. ಮೋಟು ಮರವನ್ನ ಕಳ್ಳ ಅಂತ ಚೋರ ಹಾಯಿತಿ ಸಂಭಾವನೆ ಮಾಡ್ಕೋಬೇಕು. ಅದಕ್ಕೆ ಆ ಮೂರ್ನು ಒಂದು ಶ್ಲೋಕ ಮಾಡ್ಕೊಂಡು ಹೀಗೆ ಸ್ಥಾಣು ಸಂಭಾವಿಸಲ್ಲ. ಸ್ಥಾಣುಮ್ಮೆ ಇರೋದು ಸ್ಥಾಣುಮ್ಮೆ. ಅದೇ ಮೋಟು ಮರವನ್ನ ಚೋರ ಹಿತಿ ಸಂಭಾವನೆ. ಅಭಿಪ್ರಾಯ ಇವ್ ಕಳ್ಳ, ನನ್ನನ್ನು ಇದು ಮಾಡ್ತಾನೆ ಅಂತ ಹೇಳಿ ಸಂಭಾವನೆ ಮಾಡಿದ್ರೆ ಅಜ್ಞಾನದವನು. ಆದ್ರೆ ತಮೋ ವಿಧಾನ ಸಂಭಾವ ಐತಿ, ಅಜ್ಞಾನವಿದೆ ಹೋದೆ ಸಂಭಾವನೆ ಮಾಡ್ಕೊಳ್ಳಲ್ಲ ಅಂತ ಸಿದ್ಧಾಂತ ಆಯ್ತು. ಈಗ ಮಾಡ್ತಾರೆ. ಅಲ್ಲ, ಈ ಅವಿದ್ಯೆ ಇಲ್ಲದೆ ಹೋದ್ರು ಕೂಡ ಒಂದು ಇನ್ನೊಂದನ್ನು ವಿಶೇಷ ಮಾಡೋ ಕಂಡಿದೆಯಲ್ಲ. ಅದು ಚೈತನ್ಯ ಹಸೋ, ದೇವದತ್ತನ ಹಸೋ ಕಂಡ್ಕೊಂಡಲ್ಲ. ಇವನು ಸಾಗ್ಗಿಚಿತ್ ಯಜಮಾನ, ಆನುಕಚಿತ್ ಯಜಮಾನ ಅಂತ ಆನುಕಶಯನ ಮಾಡಿದವನು, ಅಗ್ನಿಶಯನ ಮಾಡಿದವನು,
ಚೈತನ್ಯ ಮಗ ಅವರ ಇದು ಈ ಗೋತ್ರದವನು ಇವನು ಅದು ಕಂಡಿದೆಯಲ್ಲ, ಅಲ್ಲೇನೋ ಇಲ್ವಲ್ಲ, ಅವಿದ್ಯೆ ಇಲ್ವಲ್ಲ. ವಿದ್ಯೆ ಇಲ್ಲದೆ ಇರೋ ಜಾಗದಲ್ಲೂ ಕೂಡ ಒಂದು ಇನ್ನೊಂದು ವಿಶೇಷ ಕಂಡಿದೆಯಲ್ಲ ಅದು ಆಕ್ಷೇಪ. ಹಾಗೆ ದೃಷ್ಟತ ಔಪಗೌ ನೃಪಹಯ ಶಿದಾದಯ ದೈತದೇವಂ ಮೃತಸ್ತತ್ರ ದೈವಂ ಪ್ರತ್ಯಕ್ತ ಏಷ್ಯತೆ. ನನುವಿದ್ಯಾಗೆ ಬರ್ದಿಲ್ಲ ಅವರು. ನನುವಿದ್ಯಾಮೃತೇತ್ಯನ್ಯತ್ ದೃಷ್ಟಂ ಅನ್ಯ ವಿಶೇಷಣಂ. ನೀನು ಬರ್ಕೊಂಡಿಲ್ವಾ? ಅಜ್ಞಾನ ಆಗಿದೆ. ಬರ್ಕೊಂಡ್ರ? ಏನ್ ಬರ್ಕೊಂಡ್ರಿ? ಬರ್ಕೊಂಡೇ ಇಲ್ವಾ? ಮೋಟ ಮರವನ್ನು ಕಲ್ಪಿಸಿಕೊಳ್ಳುತ್ತಾನೆ. ಅದಾಯ್ತು, ಅದು ಹಿಂದಿಂದಕ್ಕೆ ಆಯ್ತು. ಇದಕ್ಕೆ ಇಲ್ಲ ಬರ್ಕೊಂಡಿಲ್ಲ. ಮೋಟ ಮರವನ್ನ ಅಲ್ಲ, ನಾನು ಅಜ್ಞಾನಗಳು ಕಳ್ಳನ್ನು ತಿಳ್ಕೊಳ್ತಾನೆ, ಅಜ್ಞಾನವಿಲ್ಲದೆ ತಿಳ್ಕೊಳ್ಳೋದಿಲ್ಲ. ಆಯ್ತಾ? ಅದಾಯ್ತಾ? ಅವಿದ್ಯೆ ಅಲ್ಲ, ಅವಿದ್ಯೆ ಇಲ್ಲದೆ ಹೋದರು, ಅವಿದ್ಯೆ ಅಜ್ಞಾನ ಇಲ್ಲದೆ ಹೋದರು ಒಂದನ್ನು ಇನ್ನೊಂದನ್ನಾಗಿ ವಿಶೇಷ ತಿಳ್ಕೊಳ್ತಾರಲ್ಲ. ಅವಿದ್ಯೆ ಇದ್ದೇ ತಿಳ್ಕೊಳ್ತಾರೆ, ಅವಿದ್ಯೆ ಇದ್ದೇ ತಿಳ್ಕೊಳ್ತಾರಪ್ಪ. ರಾಜನ ಕುದುರೆ ನೃಪಹಯ ಒಂದೊಂದಕ್ಕೂ ಹೇಳ್ಬಿಟ್ಟಿದ್ರೆ ಔಪಗವ ಉಪಗೋಹ ಅಪತ್ಯಂ ಉಪಗುಹ ಉಪಗವ. ಉಪಗು ಅಂತ ಇದು ಋಷಿ ಋಷಿ ಅವನ ಮಗ ಉಪಗು. ಉಪಗು ಅಂತ ಅದು ಗೋತ್ರ. ಎಲ್ಲಿ ಬರುತ್ತೆ ಋಷಿ? ವ್ಯಾಕರಣ ಬರುತ್ತೆ, ದೃಷ್ಟಾಂತ ವ್ಯಾಕರಣ ಕೊಡ್ತಾರೆ, ದೃಷ್ಟಾಂತ ಕೊಡ್ತಾರೆ. ಅಪತ್ಯಾರ್ಥದಲ್ಲಿ ಬರುತ್ತೆ ಸದ್ಯ ಪ್ರತ್ಯಯ. ಪ್ರಕೃತ್ಯರ್ಥೋ ಅಪತ್ಯ ಪ್ರತ್ಯರ್ಥಸ್ಯ ವಿಶೇಷಣ ಕೊಟ್ಟಿದ್ದಾರೆ ನೋಡಿ. ಉಪಗೋಹ ಅಪತ್ಯಂ ಔಪಗು ಔಪಗುಹು. ಉಪಗೋಹ ಅಪತ್ಯಂ ಉಪಗುಹು. ಉಪಗು ಎಂಬುದು ವಿಶೇಷ. ಏನಾಯ್ತು? ಅವಿದ್ಯೆ ಇಲ್ಲದೆ ಇದ್ದಾಗಲೂ ಒಂದೊಂದೊಂದು ವಿಶೇಷವಾಗಿ ಕಂಡಿದೆಯಲ್ಲ ಅಂತ ಆಕ್ಷೇಪ. ಓಹ ಸಾಲ ಇದೆಯಲ್ಲ, ಖಂಡಿತ ಬೇಡ. ಕ್ಲೇಶಗಳವ ತ್ಯಜ. ಏತನ್ಮಾಂಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ. ಮಹಾದೇವಿ ಅಕ್ಕ ಮಹಾದೇವಿ ಎಲ್ಲ ಎಷ್ಟೋ ಇದ ಜೈನ ಇವತ್ತು ಹೊಡ್ತಾರ ಅಲ್ಲ. ಆ ಮಹಾತ್ಮ ಆಕೆ 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 ಮಹಾತಾಯಿ ಅವಳು, ಇಂಥ ಶಿವಭಕ್ತಳು ಅವಳು. ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ, ಆ ಪುಣ್ಯಾತ್ಕಿತಿ ಅವಳು, ಮಹಾಮಾತೆ. ಪಾದ ತೀರ್ಥ ತಗೊಳ್ಳೋದು ಪುಣ್ಯಾತ್ಕಿತಿ. ಕಾಮುಕ ಗಂಡ. ಕಾಮುಕ ಗಂಡ. ಗಂಡ ಕಾಮುಕ. ಹಂಗೆ ಆಗೋದು. ನಾವು ತಮಾಷೆ ಗೊತ್ತಾ, ಈ ಹುಡುಗಿಯರು ಸ್ವಲ್ಪ ಪೂಜೆ ಪುನಸ್ಕಾರ ದೇವರು ದಿಂಡು ಇಟ್ಕೊಂಡು ಬಹಳ ಇಷ್ಟಪಟ್ರೆ ಅವ್ನ ಗಂಡ ಅದಕ್ಕೆ ಎಲ್ಲ ವಿರುದ್ಧ ಆಗಿರ್ತಾನೆ, ಕಷ್ಟ ಆಗಿರ್ತಾನೆ. ಆ ಗಂಡಂಗೆ ಸ್ವಲ್ಪ ಪೂಜೆ ಪುನಸ್ಕಾರ ಅದು ಇದು ಇಷ್ಟ ಇದೆ, ಹೆಂಡತಿಗೆ ಇಷ್ಟ ಇರಲ್ಲ. ನಾನು ತುಂಬಾ 50 ಕಾಲ ನೋಡಿದ್ದೀನಿ ಇದನ್ನ. ಹುಡುಗಿಯರಿಗೆ ಸ್ವಲ್ಪ ಭಜನೆ ಪೂಜೆ ಪುರಸ್ಕಾರ ಹಬ್ಬ ಮಾಡೋಣ ಅಂತ ಅವ್ರಿಗೆ ಆಸೆ ಇರುತ್ತೆ. ಗಂಡ ಒಂದಕ್ಕೂ ಅವ್ರಿಗೆ ಹೆಲ್ಪ್ ಮಾಡಲ್ಲ, ಎಂಟರ್ಟೈನ್ ಮಾಡಲ್ಲ. ಗಂಡಂಗಿದ್ರೆ ಹೆಂಡತಿ ಮಾಡಲ್ಲ. ಇದೇನಪ್ಪ ಶಾಪ. ಬಹಳ ಕಡೆ ನೋಡಿದ್ದೀನಿ ನಾನು. ಶುರುವಿನಲ್ಲೇ ನೋಡಕ್ ಹೋಗ್ತೀವಲ್ಲ ಅವ್ರೆ, ಕಂಪನಿ ಡೈರೆಕ್ಟರ್ ಸಂಜ್ಞಾನ ಕೊಡಣಿ ಮಾಲಕ್ ಹೋಗಲ್ಲ ಆಯ್ತಾ ಎಲ್ಲ ಚೊರಂಡಿಲ್ಲ. ಹಿಂಗ ನಾ ಕಂಪನಿ ಡೈರೆಕ್ಟರ್ ಅಂಟೆ ಮಾಡಕ್ ಹೋಗ್ತೀನಿ. ಕ್ಲಬ್ ಹೋಗೋಣ ஆமாப்பா ரெண்டாவது மனசோ ஆமா ஐயோ எங்க சோதர மாவோ ஹெம்பி பலவத்து பண்ணி விட்டோ ஐயோ நரகம் பிரத்யக்ஷ நரகம் சொல்லறதோ வணமோ கிண்ட சொல்லி விட்டேன் ஒரு வார்த்தை இப்படி என்று ஓகே நான் பண்ணிமா எல்லாம் ஒண்ணுனா நம்ம பாத்திரலாமே ஐயோ ஸ்ரீ புத்தி ಪ್ರಳಯಾಂತಕ சொல்லி விடணும் அவளுக்கு எக்ஸ்பெக்டேஷன் ಇರಲ್ಲ ಆಮೇಲೆ ಆಯ್ತಾ ಅವಿದ್ಯಾ ಇಲ್ಲದೆ ಹೋದ್ರು
ಒಂದಿನೊಂದು ವಿಶೇಷ ಕಂಡಿದೆಯಲ್ಲ. ಔಪಗವೋ ನೃಪಹಯ ತಥಾ ಶೇನಚಿದಾದಯ ಏತದೇವಂ ಯತಸ್ತತ್ರ ದೈವಂ ಪ್ರತ್ಯಕ್ತ ಏಷ್ಯದೆ ಅನ್ಯೇನಾನ್ಯಸ್ಯ ಸಂಬಂಧ ಅನ್ಯೋಲ ಅನ್ಯೇ ಅನ್ಯೇನಾನ್ಯಸ್ಯ ಸಂಬಂಧಃ ಕೃಶೋಹಮಿತಿ ವಚಿತ್ ಶೋಹಮಿತಿ ವಕ್ವಚಿತ್ ಔಪಗವೋ ನೃಪಹಯಸ್ತಥಾ ಕೇನಚಿದಾದಯಃ ನೈತದೇವಂ ಯತಸ್ತತ್ರ ನೈವಂ ಪ್ರತ್ಯಕ್ಷಯೇಷ್ಯತೆ ಅನ್ಯೇನಾನ್ಯಸ್ಯ ಸಂಬಂಧಃ ಶೋಹಮಿತಿ ವಕ್ವಚಿತ್. ಅಲ್ಲೇ ಬೇರೆ ಇದೆಯೇನೋ? ಔಪಗವಃ ನೃಪಹಯಃ ತಥಾ ಕೇನಚಿದಾದಯಃ ಕೇನಚಿದಾದಯಃ ನಾ ನ ಏತತ್ ಏವಂ ಸ್ಯಾತ್ ಶಾದಲ್ಲಿಯೋ ಯತಃ ಯತಃ ತತ್ರ ನ ಏವಂ ಪ್ರತ್ಯಕ್ತಯಾ ಇಷ್ಯತೆ ಅನ್ಯೋನ್ಯಸ್ಯ ಅಯ್ಯೋ ಅನ್ಯಸ್ಯ ಸಂಬಂಧಃ ಕೃಶಃ ಅಹಂ ಇತಿ ವಚಿತ್. ಹೋಗುವ ಔಪಗವಹ ನೋಡಿ, ಉಪಗು ಒಂದು ಒಬ್ಬ ಋಷಿ ಅಥವಾ ಒಬ್ಬ ಗೋತ್ರ, ಅಲ್ಲಿ ಹುಟ್ಟಿದವನು ಔಪಗವ. ಉಪಗು ಗೋತ್ರದ ಔಪಗವ ಬೇರೆ ಬೇರೆ, ಗೋತ್ರ ಬೇರೆ, ಆ ಮನುಷ್ಯ ಬೇರೆ, ವಿಶೇಷ ಆಗಿದೆಯಲ್ಲ. ಹಾಗೆ ನೃಪಹಯ, ಯಾರ್ದು ಕುದುರೆ? ರಾಜನ ಕುದುರೆ. ಹಯ ಅಂದ್ರೆ ಕುದುರೆ, ನೃಪಹಯ ಇದು ರಾಜನ ಕುದುರೆಪ್ಪ ಇದು ಅಂತ ವಿಶೇಷಣ. ಕುದುರೆಗೆ ರಾಜ ವಿಶೇಷಣ, ಕುದುರೆ ವಿಶೇಷ. ಹಾಗೆಯೇ ಶೇನಚಿತ, ಶೇನಚಿತ, ಅಗ್ನಿಚಿತು, ಆಣುಕಚಿತು ಅಂತ ಯಜಮಾನಿಗೆ. ಇದು ಶೇನಚಿತ ಮಾಡಿದವರು, ಇದು ಅಗ್ನಿಶಯನ ಮಾಡಿದವರು. ನಾನು ಶೇನಚಿತ್ತ ಅಂದ್ರೆ ಹದ್ದಿನಂತ ಬುದ್ಧಿ ಇರುತ್ತೆ. ಚೈನಾದು ಯಜ್ಞ ಶೇನಚಿತಂಜನ್ಮೀದ ಶ್ಮಶಾನಚಿತಂಜನ್ಮೀದ ಕಗ್ಗಚಿತಂಜನ್ಮೀದ ಅಲಜಚಿತಂಜನ್ಮೀದ. ಅಲಜ ಅನ್ನೋದು ಪ್ರಾಣಿ ಅದು. ಹಾ ಅಷ್ಟು ಆ ಕಾಲದಲ್ಲಿ ಆ ವೇದಿಕೆ ಚಯನ ಮಾಡ್ಬೇಕು ಬೇರೆ ಬೇರೆ ಫಲಕ್ಕೆ, ಕಾಮನೆಗೆ. ಹಾ ಶೇನಚಿತ್, ಅಗ್ನಿಚಿತ್, ಆರ್ಣುಕಚಿತ್ ಅಂತ ಹೇಳಿ ವಿಶೇಷಣ ಯಜಮಾನಿಗೆ ಹೇಗೆ ಬರ್ತದೆಯೋ ಹಾಗೆ ಆಗ್ಬಹುದಲ್ಲ ಅದಿಷ್ಟು ಆಕ್ಷೇಪ. ನೈತ ದೇವಂ ಸಿದ್ಧಾಂತ ಆಗಲ್ಲ. ಯತಃ ಹೀಗೆ ತತ್ರ ನೈವ ಪ್ರತ್ಯಕ್, ಇಲ್ಲಿ ಅಲ್ಲಿ ಪ್ರತ್ಯಕ್ ಆಗಿಲ್ಲ. ಅಲ್ಲಿ ನೃಪಹಯ ಔಪಗು ಪ್ರತ್ಯಕ್ಕಲ್ಲ, ಹೊರಗಡೆ ಇರೋದು. ಇಲ್ಲಿ ಪ್ರತ್ಯಕ್ತಯ, ನಾನು ದೇಹದವನು, ನಾನು ಮನಸ್ಸು ಬುದ್ಧಿ ಪ್ರಾಣ ಅಂತೇಳಿ ತನಗೂ ತಾನಲ್ಲದಕ್ಕೂ ವಿಶೇಷ ಹೊಂದಲ್ಲ. ಅಲ್ಲಿ ಎರಡು ತಾನು ಅಲ್ಲದ್ದು, ಎರಡು ಹೊರಗಡೆ ಇರೋದು, ಅದಕ್ಕೆ ವಿಶೇಷ ಬರುತ್ತೆ. ತಾನಾಗಿದ್ದಕ್ಕೂ ತಾನಲ್ಲದಕ್ಕೂ ವಿಶೇಷನ. ಇಲ್ಲಿ ದಾಷ್ಟಾಂತಿಕದಲ್ಲಿ ತಾನಾದ ಆತ್ಮನಿಗೂ ತಾನಲ್ಲದ್ದಾದ ಉಪಾಧಿಗೂ ವಿಶೇಷ. ದೃಷ್ಟಾಂತದಲ್ಲಿ ತಾನಲ್ಲದ್ದಾದ ಎರಡಕ್ಕೆ ವಿಶೇಷ. ತಾನಲ್ಲದ್ದಾದ ಎರಡಕ್ಕೆ ವಿಶೇಷ ಬರುತ್ತೆ, ತಾನಾಗಿದ್ದಕ್ಕೂ ತಾನಲ್ಲದಕ್ಕೂ ವಿಶೇಷ ಬರೋಲ್ಲ ಅಂತ ಇದ್ದಾರೆ. ಅನ್ಯೇನ ಅನ್ಯಸ ಸಂಬಂಧ ಸ್ಯಾತ್, ಒಂದಕ್ಕೆ ಇನ್ನೊಂದರ ಸಂಬಂಧ ಆಗತ್ತೆ. ಅದು ಕೃಶೋಹಮಿತಿ. ಅದು ದೇಹ ನಾನು ಅಂತ ಆದರೆ ನಾನು ತಳ್ಳಿದ್ದೀನಿ ಅಂತ ಆಗತ್ತೆ, ದಪ್ಪ ಆಗ್ತೀನಿ ಆಗತ್ತೆ, ಅದು ಹೊಂದತ್ತೆ. ಅದೇ ಚೈತನ್ಯ ವಿಶೇಷ ಹೊಂದಲ್ಲಪ್ಪ. ಅದ್ವಿತೀಯವಾದ ಅಭಿನ್ನವಾದ ಚೈತನ್ಯ ವಿಶೇಷ ಹೊಂದಲ್ಲ. ದೇಹ ನೀವಾದ್ರೆ ಇವನ ಕೃಷ ಆಗ್ಬಿಟ್ಟೆ ಕಣ್ರಿ, ನಾನು ಕಪ್ಪಾಗ್ಬಿಟ್ಟೆ, ಬೆಳ್ಳಿಗಿದೆ, ಇದು ಬರುತ್ತೆ. ದೇಹ ಅನಾತ್ಮ, ಅದು ಕೃಷ, ಅದು ಅನಾತ್ಮ, ಅದಾಗತ್ತೆ. ತನಗೆ ವಿಶೇಷ ಆಗತ್ತೆ, ತನ್ನ ಸ್ವಲ್ಪ ಚೈತನ್ಯಕ್ಕೆ ಆಗಲ್ಲ ಅಂತ ಇದ್ದಾರೆ. ಅಮೃಕೊಳ್ಳಿ. ಔಪಗವ ಅಂದ್ರೆ ಉಪಗುವಿನ ಮಗ ಔಪಗವ, ಅದು ಉಪಗು ಗೋತ್ರದವನು ಔಪಗವ. ಉಪಗು ಗೋತ್ರದವನು ಔಪಗವ. ಒಂದು ಗೋತ್ರಾಪತ್ಯ ಪ್ರಜಾ ಅಪತ್ಯಸ್ಥ, ಅಪತ್ಯಾರ್ಥ ಇದು ಗೋತ್ರಾರ್ಥ. ಉಪಗುವಿನ ಮಗ, ಉಪಗು ಅಂತ ಒಬ್ಬ ರಾಜ ಋಷಿ, ಉಪಗುವಿನ ಮಗ ಔಪಗವ. ಬರ್ಕೊಳ್ಳಿ, ಉಪಗುವಿನ ಮಗ ಔಪಗವ ಹೊಂದತ್ತೆ. ರಾಜನ ಕುದುರೆ, ಇದು ಚೆನ್ನಾಗಿ ಈ ಥರ ಕೊಡ್ಬೇಕಾಯ್ತು. ಕೃಷ್ಣ ಕಮಲ, ರಕ್ತ ಕಮಲ, ಅದು ಕೊಡೋಗ್ಬಿಟ್ಟು ಔಪಗವ ಕೊಡ್ಬೇಕು. ಏನೇನೋ ಔಪಗವ, ಏನು ಆ ಕಾಲ
ರಕ್ತೋತ್ಪಲ, ನೀರೋತ್ಪಲ, ಕೃಷ್ಣೋತ್ಪಲ ಬಿಟ್ಟು ಔಪಗಮ ಕೊಡ್ತಾರೆ. ಏನಪ್ಪ ರಾಜ ವಿಶೇಷಣ, ಕುದುರೆ ವಿಶೇಷ. ಯಾವುದು ಕ್ವಾಲಿಫೈ ರಾಜನ ಕುದುರೆ ಅಲ್ಲ, ಇದು ಕುದುರೆ ಹೈಲೈಟ್ ಆಗುತ್ತೆ. ರಾಜ ವಿಶೇಷಣ, ಕುದುರೆ ವಿಶೇಷ. ದಿ ಹಾರ್ಸ್ ಆಫ್ ಕಿಂಗ್, ಕಿಂಗ್ಸ್ ಹಾರ್ಸ್, ಕಿಂಗ್ಸ್ ಕಿಂಗ್ಸ್ ಹಾರ್ಸ್, ಕಿಂಗ್ಸ್ ಹಾರ್ಸ್. ರಾಜನ ಕಿಂಗ್ಸ್ ಎಸ್ ಇಸ್ ಅಪಾಸ್ಟ್ರಫಿ, ಆ ಎಸ್ ಷಷ್ಠಿ ಬಗ್ಗೆ ಹೇಳುತ್ತೆ. ಕಿಂಗ್ಸ್ ರಾಜನ, ಕಿಂಗ್ಸ್ ಹಾರ್ಸ್ ಅಪಾಸ್ಟ್ರಫಿ ಕೊಟ್ರೆ ಅದು ಕಿಂಗ್ ಷಷ್ಠಿ ಭಕ್ತಿ ಬರುತ್ತೆ. ಅದು ಆ ಷಷ್ಠಿ ಭಕ್ತಿ ರಾಜನ ಅಂತ ಆಗುತ್ತೆ. ಅವನ ಕುದುರೆ ಇದಕ್ಕಂದ್ರೆ ವ್ಯಾಕರಣ ಇದೇ ಇರಲ್ಲ, ಇದೇ ಇರುತ್ತೆ. ಕಿಂಗ್ಸ್ ಹಾರ್ಸ್. ಇಲ್ಲಿ ಔಪಗು ಅನ್ನೋ ಉದಾಹರಣೆ ಬಹುಶಃ ಚೇತನನಾದ ಆತ್ಮನಿಗೆ ಬೇರೆ ವಿಶೇಷಣ ಹೊಲ್ಲಲ್ಲ ಅಂದಿದ್ದಕ್ಕೆ ಚೇತನನಾದ ವ್ಯಕ್ತಿಗೆ ಕೂಡ ವಿಶೇಷಣ ಹೊಂದುತ್ತೆ ಅಂತ ತೋರಿಸ್ತಾ ಇದ್ದಾರ. ವ್ಯಕ್ತಿಯು ಅಚೇತನ, ಅದು ವ್ಯಕ್ತಿಯಲ್ಲಿ ಬರುವುದು. ವ್ಯಕ್ತಿ ಅಚೇತನವೇ, ಅನಾತ್ಮವೇ. ಸ್ಥೂಲೋಹಂ ಮುಂತ ಕೊಟ್ರಲ್ಲ, ಅಲ್ಲ ಅದು ವ್ಯತಿರೇಕ ದೃಷ್ಟಾಂತ. ಕೃಷೋಹಂ, ಕೃಷೋಹಂ ಆಗಲಿ. ಸ್ಥೂಲೋಹಂ ಕೃಷೋಹಂ ಅನ್ನೋದು ವ್ಯತಿರೇಕ ದೃಷ್ಟಾಂತ. ಅದು ಅನಾತ್ಮ ಇದ್ದಾನೆ. ದೇಹ ನಾನಾದ್ರೆ ಕೃಷಾಸ್ತ್ರ. ನಾನೇ ಸಣ್ಣ ಅಂತಾರೆ. ಅಲ್ಲಿ ಆದ್ರೆ ಎರಡು ಪದಾರ್ಥ ತೋರ್ತಿಲ್ಲ ಇರುತ್ತೆ. ಲಿಪಹಯ, ಅಲ್ಲ ಅಂತ ಇದೆ. ಲಿಪಹಯ ಎರಡಿದೆ. ಕೊಟ್ಟಿದ್ದ ಉದಾಹರಣೆ ನಾ ಹೇಳಿದ ಕಪ್ತಿಳುವಳಿಕೆಗೆ ಹೊಂದಲ್ಲ. ಕೃಷೋಹಮನು ಹೊಂದಲ್ವಾ? ಹೊಂದಲ್ಲ. ಯಾಕೆ ಅಂದ್ರೆ ನೀನ್ ಕೊಟ್ಟಿದ್ದ ಉದಾಹರಣೆಯಲ್ಲಿ ನನ್ನಿಂತ ಎರಡು ವಸ್ತು ಬೇರೆ ಇದೆ, ಪ್ರತ್ಯೇಕ. ಕೃಷೋಹಮ ದೇಹ, ನಾನೇ ಸಣ್ಣ, ನಾನೇನು ದೇಹ ತಾನೆ. ಅದೇನಾರ ಆಗ್ಲಿ, ನಾನ್ ದೇಹನೂ ಇದ್ದಿರಲ್ಲ ಅವನಿಗೆ. ನಾನೇ ಸಣ್ಣ, ನಾನ್ ಸಣ್ಣ ಆಗ್ಬಿಡ್ತೀನಿ, ನಾನ್ ದಪ್ಪ ಆಗ್ಬಿಡ್ತೀನಿ. ಸ್ವರೂಪಕ್ಕೆ ಅದಕ್ಕೆ ಅದು ಅವನಿಗೆ ಕೊಟ್ಟಿದ್ದ ಉದಾಹರಣೆ ಸರಿ ಹೋಗಲ್ಲ. ಓ ನೈತದೆ. ಯಾಕೆ ಇದು ಸರಿಯಲ್ಲ? ಏಕೆಂದರೆ ಅಲ್ಲಿ ಪ್ರತ್ಯಕ್ಷಾಗಿ ಇರುವುದಿಲ್ಲ, ಪ್ರತ್ಯಕ್ಷ ರೂಪದಲ್ಲಿ ಇಷ್ಟವಾಗಿರೋಲ್ಲ. ಔಪಗವ ನೃಪಹಯ ಜಾಗದಲ್ಲಿ ಪ್ರತ್ಯಕ್ಷ ಇಲ್ಲ. ಅದು ಸ್ಥೂಲೋಹಂ ಕೃಷೋಹಂ ಪ್ರತ್ಯಕ್ಷ. ನಾನು ಅನ್ನೋದೇ ಸಣ್ಣ, ನಾನೇ ದಪ್ಪ. ಯಾಕೋ ಶೇನ ಚಿತ್ತು ಮುಂತಾದವುಗಳು. ಶೇನ ಅಂತ ಒಂದು ಯಜ್ಞ, ಆ ಯಜ್ಞವನ್ನು ಮಾಡಿದವನು. ಯಜ್ಞ ಅದು ಆಕಾರಕ್ಕೆ, ಅದು ಗರುಡಾಕಾರ. ಶೇನ ಅಂತ ಒಂದು ಗರುಡ, ಆ ಗರುಡಾಕಾರದಲ್ಲಿ ಮಾಡುವಂತ. ಅಲ್ಲಿ ಗರುಡ ಜಾತಿಯಲ್ಲೇ ಒಂದೊಂದು ಜಾತಿ ಅದು. ಶೇನ ಅಂತ ಪಕ್ಷಿ. ಶೇನೋವಾ ಸುಪರ್ಣೋವಾ. ಹಾ, ಸುಪರ್ಣ ಅಂದ್ರೆ ಗರುಡ, ಶೇನ ಅಂದ್ರೆ ಸ್ವಲ್ಪ ಗರುಡ ಸತ್ವವಾಗಿರ್ತಕ್ಕಂಥ ಒಂದು ಇದು ಜಾತಿ. ಆ ಇದರಲ್ಲಿ ಚಯನ ಮಾಡಿದ್ರೆ ಆಭಿಚಾರಿಕ, ಅದು ಸತ್ತು ಹೋಗ್ತಾರೆ ಶತ್ರುಗಳೆಲ್ಲ. ಆಭಿಚಾರಿಕ ಕರ್ಮ ಅದು. ಶೇನಾಕೃತಿ ಚಯನ ಯಜ್ಞ ಮಾಡಿದವನು, ಅಗ್ನಿ ಚಯನ ಮಾಡಿದವನು, ಆರುಣಕ ಶಯನ ಮಾಡಿದವನು ಅಂತ ಹೆಸರಿಸ್ಕೊಳ್ಳಿ. ಶೇನಾಕೃತಿ ಚಯನ ಮಾಡಿದವನು. ಶೇನ ಹಾಕ್ಸ, ಹಾಕಂದ್ರೆ ಶೇನವ, ಹಾಕಂದ್ರೆ ಶೇನ. ಶೇನ ಅಂದ್ರೆ ಹಾಕು. ಕುಕ್ಕತ್ತೆ ಜೋರಾಗಿ, ದೃಷ್ಟಿ ಇದು ಎಲ್ಲ ಬರೀ ಜೋರು, ಸೂಕ್ಷ್ಮ ನೋಡುತ್ತೆ. ಯಪ್ಪ ಒಟ್ಟು ಟ್ರಫಂಡಸ್ ನೋಡಿ. ಆಮೇಲೆ ಇದೇಮ್ಮ ಶೇನ, ಶೇನ ಇದು ಇದರ ಆಕಾರದಲ್ಲಿ ಇಟ್ಕೆ ಇಟ್ಟು ಅಗ್ನಿ ಇದು ಮಾಡ್ತಾರೆ. ಗಿಡಗ ಗಿಡಗ ಹಾ, ಗಿಡಗ ಅಂತಾರೆ. ಗಿಡಗ ಕರೆಕ್ಟ್. ಗಿಡಗ ನೀವು ಗರುಡ ಚೈನ ಅಂತೀರಲ್ವಾ? ಗರುಡ ಬೇರೆ, ಗರುಡ ಶೇನ, ಈಗಲ್ ಅದು. ಅಲ್ಲಲ್ಲ, ಗರುಡ ಚಯನ ಅಂತೀರಾ, ಶೇಣ ಚಯನ ಅಂತೀರಾ? ಅಲ್ಲ, ಅದು ಆಭಿಚಾರಿಕ ಮಾಡಿದ್ರೆ ಶೇನ ಆಗುತ್ತೆ. ಇದು ಸಾಮಾನ್ಯ ಮಾಡಿದ್ರೆ ಗರುಡ ಶೇನ. ಅದು ಆಭಿಚಾರಿಕ ಸ್ಪೆಷಲ್ ಆಗಿ ಹೇಳಿರೋದು. ಅದು ಶತ್ರುನಾಶಕಕ್ಕಾಗಿಯೇ ಮಾಡೋದು. ಈಗಲೂ ವಿಂಗ್ ಸ್ಪ್ಯಾನ್ ಸೈಜು ದೊಡ್ಡದು, ಹಾಕ್ ವಿಂಗ್ ಸ್ಪ್ಯಾನ್ ಸೈಜು ಚಿಕ್ಕ. ಅದು ಹಾಕು ಕ್ರೂರಿ ಅಂತೆ. ಈಗ ಅಷ್ಟು ಕ್ರೂರಿ ಅಲ್ಲ ಅದು. ಹಾಕ್ಸ್ ಆರ್ ಲೆಸ್ ಪವರ್ಫುಲ್. ಅಲ್ಲ, ಭಾರಿ ಒಟ್ಟಿಸ್ಕೊಂಡ್ಬರ್ತದೆ ತಿನ್ನುತ್ತೆ. ಚಿರತೆ ಭಾರಿ ವೇಗ, ಆದ್ರೆ ಹುಲಿ ಸಿಂಹಷ್ಟು ಶಕ್ತಿ ಇಲ್ಲ ಅದಕ್ಕೆ. ಹುಲಿ ಸಿಂಹ ಮೇಲೆ ಹೆದರ್ಕೊಂಡ್ಬಿಡುತ್ತೆ. ವೇಗದಲ್ಲಿ ಸಿಂಹಕ್ಕೂ ಅಷ್ಟು ಓಡೋಕ್ಕಾಗಲ್ಲ, ಚಿರತೆ ಹುಲಿಗೂ ಓಡೋಕ್ಕಾಗಲ್ಲ. ಸಿಂಹ ಹುಲಿ ಎರಡು ಚಿರತೆ ಅಷ್ಟು ವೇಗದ ಓಡೋಲ್ಲ, ಫಾಸ್ಟ್. ಆದ್ರೆ ಅದೆರಡಕ್ಕೆ ಹೆದರ್ತೆ ಇದು.
ಸಿಂಹಕ್ಕೂ ಹೆದರುತ್ತೆ ಸಿಂಹಕ್ಕೂ ಹೆದರುತ್ತೆ ಬಲಿಷ್ಠ ಇಲ್ಲ. ಬಲಿಷ್ಠ ಅಲ್ಲ. ಆಮೇಲೆ ಅವುಗಳು ಏನ್ ಮಾಡುತ್ತೆ ಗೊತ್ತಾ, ಇದು ಹೊಡೆಯೋ ತನಕ ಕಾಯುತ್ತವೆ ಸುಮ್ಮನೆ. ಮನಕ್ಕೆ ಹೋದ್ಮೇಲೆ ಅಟಿಸ್ಕೊಂಡು ಹೋಗುತ್ತೆ. ಇದು ಹೊಡೆದ ಮೇಲೆ ಇದನ್ನ ಕಿತ್ಕೊಳಕ್ ಹೋಗ್ಬೇಕು, ಬಿಟ್ಟು ಹೋಗ್ಬಿಡುತ್ತೆ. ಬಿಟ್ಟೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಷ್ಟ್ರಲ್ಲಿ ಕಚ್ಕೊಂಡು ಮರ ಹೊಟ್ಟೋಗುತ್ತೆ. ಮರದ್ದು ಬಿಡೋದು ಅದು ಒಂದೊಂದ್ಸಲ ಅದು ಹೈಟ್ ಇರುತ್ತೆ, ಅದಕ್ಕೆ ಬಾಡಿ ಲೀನ್ ಆಗಿರುತ್ತೆ. ಶಕ್ತಿ ಹಲ್ಲಲ್ಲಿ ಒಂದು ಪ್ರಾಣಿ ಎತ್ಕೊಂಡು ಹೋಗ್ಬೇಕಾದ ಎಷ್ಟಲ್ಲಿ ನಮ್ ದೇಶದಲ್ಲಿ ಸಿಗಲ್ಲ, ಏನೋ ನಮ್ ದೇಶಕ್ಕೆ ನೇಟಿವ್ ಅಲ್ಲ ಚೀತಾ. ಅಚ್ಚತೆ ಇಲ್ಲ ಆ ಥರ. ಅದೇ ಆ ಚಿರತೆ ಅಂದ್ರೆ ಈ ಲೆಪರ್ಡ್ ಅಂತೀವಿ, ಹಾ ಲೆಪರ್ಡ್ ಬೇರೆ, ಹಾ ಇದು ಚೀತಾ ಅಂತ ಇದೆ. ಚೀತಾ ಇಲ್ಲ ನಮ್ಮ ದೇಶದಲ್ಲಿ. ನಮ್ ದೇಶದ ನೇಟಿವ್ ಅಲ್ಲ. ಚೀಟಾನೇ ಇಲ್ವಾ? ಹೌದಾ? ನಮ್ ದೇಶದಲ್ಲಿ ಲೆಪರ್ಡ್ಸ್. ಅಲ್ಲ ಅದು ಈ ಕಾಡು ಕೋಣ ಅದನ್ನ ಕತ್ಕೊಂಡ್ ಮೇಲೆ ಹತ್ಕೊಂಡ್ಬಿಡುತ್ತೆ. ಅದೇ ಅದು ಲೆಪರ್ಡ್ ಗುರುಳೆ. ಅಲ್ಲ ಆ ಶಕ್ತಿ ಎಷ್ಟು ನಮ್ಗೆ ಎತ್ತಕ್ಕಾಗಲ್ಲ ಅದನ್ನ ಕೈಯಲ್ಲಿ. ಮರದ ಮೇಲೆಲ್ಲ ಎತ್ತಕ್ಕಾಗಲ್ಲ. ಎತ್ಕೊಂಡು ನೋಡಿದೀನಿ ಇದಲ್ಲೇ ಇದು ಎತ್ಕೊಂಡು ಹೋಗ್ಬಿಡ್ತಪ್ಪ. ಬರೀ ಇರ್ಬೇಕು. ಏನಪ್ಪ ಎತ್ಕೊಂಡು ಹೋಗ್ಬಿಡ್ತು, ಎತ್ಕೊಂಡು ಹೋಗ್ಬಿಡಪ್ಪ. ನಂಗೆ ಆಶ್ಚರ್ಯ, ಈ ಬರೀ ಹಲ್ಲಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀರ. ಬರೀ ಇರ್ಬೇಕು. ಇದು ಹಾರ್ತಾ ಇರೋ ಗಿಡಗ, ಹಾರ್ತಾ ಇರೋ ಗಿಡಗ ಇದು. ಆಡ್ತಾ ಇರೋ ಗಿಡ ಅಂತ ಎಲ್ಲಿ ಎಲ್ಲಿ ಎಲ್ಲಿತ್ತ? ಹೌದು, ಗೂಗಲ್ ಗುರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು, ಇದೇ ಆಕಾರದಲ್ಲಿ ಇಷ್ಟುಕೋಪಧಾನ ಮಾಡೋದು, ಗರುಡ ಸೇನೆ ಮಾಡುವಾಗ. ಗಿಡಗ ಶೇನ, ಗಿಡಗಾದ ಗರುಡ ಗಿಡಗಾದ ಶೇನ. ಈ ಅಫ್ಘಾನಿಸ್ತಾನ್ ಕಡೆ ಎಲ್ಲ ಅದು ಆಭಿಚಾರಿಕ, ಗರುಡ ಆಭಿಚಾರಿಕ ಅಲ್ಲ, ಗರುಡ ಚೈನ. ಗರುಡ ಚಿಕ್ಕದ ಗಿಡಗ ಚಿಕ್ಕದ? ಗಿಡಗ ಚಿಕ್ಕದು, ಗರುಡ ದೊಡ್ಡದು. ಅಂದ್ರೆ ಗಿಡಗ ಹಾಕ್ ಅಂತ, ಮತ್ತೆ ಈಗಲ್ ಅಂದ್ರೆ ಅದು ಫಾಸ್ಟ್ ಗಿಡಗನೆ, ಭಾರಿ ಫಾಸ್ಟ್ ಓಡೋದ್ರಲ್ಲಿ. ಈಗಲ್ ಅಂದ್ರೆ ಹದ್ದು ಗರುಡ ಎರಡು ಒಂದೇನಾ? ಗಿಡಗ 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 ಹದ್ದಲ್ಲೇ ಒಂದ್ ಜಾತಿ ಗರುಡ ಅಂತ. ಹದ್ದಲ್ಲಿ ಈ ಮಾಂಸ ತಿಂದ ಇದಲ್ಲ, ಎಮ್ಮೆ ಗಿಮ್ಮೆ ಬರುತ್ತೆ, ಆ ಹದ್ ಬೇರೆ, ಅದು ಇದಲ್ಲ. ವಲ್ಚರ, ವಲ್ಚರ್ಗೆ ಹದ್ದನ್ನಲ್ಲ, ರಣಹದ್ದ. ರಣಹದ್ದು, ವಲ್ಚರ್ ರಣಹದ್ದು, ವಲ್ಚರು ರಣಹದ್ದದು. ರಣಹದ್ದು ರಣಹದ್ದು. ಹೌದಾ? ಇಷ್ಟು ಉದ್ದ ಐತೆ ಕತ್ತೋದಕ್ಕೆ. ಹೀಗುತ್ತೆ ಇಲ್ಲಿ ಉದ್ದ ಮಾಡ್ತದನ ಕತ್ತನ. ಎಷ್ಟು ಶಕ್ತಿಯಿಂದ ಅದಕ್ಕೆ. ಅಲ್ಲ ಹಸು ಚರ್ಮ ತುಂಬಾ ಗಟ್ಟಿ ಇದೆ, ಕುಕ್ಬಿಟ್ರೆ ಸೂತ ಬಿಡುತ್ತಪ್ಪ, ಸೂತ ಬಿಡುತ್ತೆ. ಕತ್ತಿ ತಗೊಳ್ಬೇಕು. ಮೇಕೆ ಮೌಂಟನ್ ರೀಜನ್ ಅಲ್ಲಿ ಮೇಕೆ ಎಲ್ಲ ಬೆಟ್ಟದಲ್ಲಿ ಈಗ ಹಿಡಿದ್ಬಿಟ್ಟು ಒಂಚೂರು ಹೈಟ್ ಹೋಗ್ಬಿಟ್ಟು ಅದಕ್ಕೆ ಕೆಳಗೆ ಸಾಯ್ತಲ್ಲ, ಆಮೇಲೆ ಹೋಗ್ತೀವಿ. ಗೊತ್ತ, ಯಾರು ಹೇಳ್ಕೊಟ್ರೋದಕ್ಕೆ ಜನ? ಭಗವಂತನ ಆ ರೀತಿ ಅದಕ್ಕೆ ತಗೊಂಡೋಗಿ ಬಿಡ್ಬೇಕು, ಸಾಹಿತ್ಯ ಯಾವ ತಿನ್ಬಹುದು ಅಂತ. ಅದು ವೃತ್ತಿ ನೋಡಿ ಹೇಗೆ ಬರುತ್ತೆ. ಅಲ್ಲ ರೈತನೇ ಸರಿ ಅಲ್ಲ. ಏಕೆಂದರೆ ಇದು ತತ್ವನೇ ಪ್ರತ್ಯಕ್ಷ ನೇಷಿದೆ, ಒಳಗಿದೆ ಅಂತ ಇಷ್ಟವಾಗಿಲ್ಲ. ಅಲ್ಲಿ ನೃಪಹಯಾಚಾದಿಗಳು ಒಳಗಿರೋದು ಅನ್ನೋದಿಲ್ಲ. ಅಲ್ಲಿ ಅದು ಆ ರಾಜನ ಕುದುರೆ ಮುಂತಾದ ದೃಷ್ಟಾಂತದಲ್ಲಿ ಪ್ರತ್ಯೇಗಾತ್ಮ ವಿಷಯ, ಪ್ರತ್ಯೇಕ ರೂಪದ ದೃಷ್ಟಾಂತವಲ್ಲ, ವಿಷಯವಲ್ಲ, ಪ್ರತ್ಯೇಕ ರೂಪದ ದೃಷ್ಟಾಂತವಲ್ಲ, ಅದು ಪ್ರತ್ಯೇಗಾತ್ಮ ವಿಷಯಕವಾದ ದೃಷ್ಟಾಂತವಲ್ಲ. ಬಂದ ಚೌಕಮತಿಗೆ ಏಕೆ ಓಹ ಆಶೆಗಳ ಕೋಸು 10,000 ರೂಪಾಯಿ, 12 ಡಬ್ಬ ಮಾರ್ಕಸ್ 10 ದಕ್ಷಿಣ ಹಂಗಪ್ಪ 12 ಮಾಡ್ತಾರೆ. 6 ವಾಲ್ಯೂಮು ಸಂಸ್ಕೃತ ಡಿಕ್ಷನರಿ ಮಾರ್ಕಸ್ 10 ಉಂಟು, ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಡಿಕ್ಷನರಿ. ಓದಣೆ ಗಂಟಾಗಲೇ ಫ್ರೀ ಕೊಡೋಣ, ಓದಿದಕ್ಕ ಫ್ರೀ ಕೊಡ್ತೋಣ. ಇಂಕೇನಪ್ಪ
ಏ ಮತ್ತು ಶ್ಯಾಮಗಾಲ ಕೊಡ್ತಾಗ ಓ ಬಾ ಖುಷಿನ ಇಂಕೇನ ಇಂಕೇನಕ ಭಾಳ ಅದು ಸ್ಟಡಿ ಮಾಡೋಣ ಅವ್ರ ಪದ ಇಂಕಿನ ಎತ್ತ ಉಪ್ರಿ ಕೊಡೋನಕ ಸುಮ್ಮನೆ ಇವಾಗ ಉದಕ ಅಂತಿದ್ವ ಕಮ್ಮು ಉದಕ ಅಂದ್ರೆ ನೀರು ಯಾವ ಧಾತುವಿಂದ ಬಂದದ್ದು ಏನು ಪ್ರತ್ಯಯ ಬಂದದ್ದು ಯಾವ್ಯಾವ ಕಾಂಟ್ರಾಕ್ಟ್ ಉಪಯೋಗಿಸ್ತಾರೆ ಯಾವ ಅರ್ಥದಲ್ಲಿ ಬರುತ್ತಾರೆ ಕಮ್ಮಲ್ಲಿ ಏನಾಗುತ್ತೆ ಉದಾಹರಣೆ ಏನಾಗುತ್ತೆ ಯಾಕೆ ಉದಕ ಅಂತ ಹೇಳ್ತಾರೆ ಎಲ್ಲ ಹಿಸ್ಟ್ರಿ ಕೊಟ್ಬಿಟ್ಟಿದ್ದಾನೆ ಒಂದು ಪೇಜ್ ಹಿಸ್ಟ್ರಿ ಬರೀತಾನೆ ಒಂದು ಪದ ತಗೊಂಡ್ರೆ ಎಷ್ಟು ಕಡೆ ಬರುತ್ತೆ ಅಷ್ಟು ಕಡೆ ಬಂದು ತಗೊಂಡು ಯಾವ್ಯಾವ ವಿಶೇಷ ಅರ್ಥ ಬರೆದಿದ್ದಾರೆ ಅದೆಲ್ಲ ಕೊಟ್ಟು ತುಂಬಾ ಕೆಲಸ ಮಾಡಿದ್ದಾರೆ ಇಷ್ಟು ದಪ್ಪದ 6 ವಾಲ್ಯೂಮ್ ಅದು ತೇಜು ಓದಲ್ಲ ತೇಜು ಓದಿಸ್ತಾನೆ ನಮ್ಮ ಹತ್ರ ಮುಳ್ಳೆಲ್ಲಿ ನೋಡಿ ಪಾಠ ಹೇಳಿಸ್ಕೊಡತ್ತೆ ತುಂಬಾ ಚೆನ್ನಾಗಿದೆ ಪುಸ್ತಕ ಮಾತ್ರ ಆ ಕೆಲಸ ಇದೆಯಲ್ಲ ತುಂಬಾ ರಾಯಲ್ ಕೆಲಸ ಅದು ಬಹಳ ದೊಡ್ಡ ಕೆಲಸ ಮಾಡುವ ಯಾರು ಯುಧಿಷ್ಠಿರ ಬಹಳ ಪ್ರಾಚೀನ ಇದು 300-400 ವರ್ಷದ ಹಿಂದಿಂದ ಇದೆ ಯುಧಿಷ್ಠಿರ ಈಗಿನವನು ವಾಚಸ್ಪತಿ ಕಲ್ಕತ್ತಾ ಪ್ರಿಂಟ್ ಆಗಿತ್ತು ಮುಂಚೆ ಇವಾಗ ಬೇರೆ ಇನ್ನೂ ಪ್ರಿಂಟ್ ಆಗಿತ್ತು ತುಂಬಾ ಚೆನ್ನಾಗಿದೆ ನಮ್ಮದು ಇದಲ್ಲಿದೆ ವಾಚಸ್ಪತ್ಯ ಇದು ವಾಚಸ್ಪತ್ಯ ಮೇಲೆ ನೋಡಿ ಯಾಕಂದ್ರೆ 2 ಬರುತ್ತೆ ರೈಟ್ ಬರುತ್ತೆ ಇವಾಗ ಓದ್ಸೋದಕ್ಕೆ ಬರುತ್ತೆ ಅದು ಯಾವ ಪದ ಬೇಕೋ ಆ ಪದ ನೋಡಿದ್ರೆ ಅಷ್ಟು ಡಿಸ್ಟ್ರಿ ಬರುತ್ತೆ ವಂಶ ಅರ್ಥ ಸಂದರ್ಭ ಎಷ್ಟು ಕೊಡ್ತಾನೆ ಹೌದಾ ಅಂಶ ಭಾಗ ಕವಳ ಬಂದಿದೆ ಓದ್ತೀರಾ ಯಾಕೆ ಓದಿ ಸರ್ ನೋಡಿಮ್ಮ ಓದಿ ಅಂದ್ರೆ ಬೇಡ ಅಂತಾರೆ ಯಾಕೆ ಅಯ್ಯೋ ಇದು ಶಬ್ದಕಲ್ಪದ ಮಾಡಿದಲ್ಲ ಇದ್ರ ಮರಿ ಅಬ್ರಿಜ್ ಮಾಡ್ಬಿಟ್ಟಿದ್ದಾರೆ ಇದಿಷ್ಟು ಆಪ್ ಮಾಡಿದಾರಲ್ಲ ಅವ್ರು ಕೊಡ್ಬೇಕು ನಿಜವಾಗೂ ಎಷ್ಟು ಕಷ್ಟಪಟ್ಟು ಕಬಡ್ಡಿ ಮಾಡಿದ್ದಾರೆ ಒಂದ್ಸಲ ಆಪ್ ಮಾಡ್ಬಿಟ್ರೆ ಇನ್ನು ಅದು ಯೋಚನೆ ಇಲ್ಲ ಬಹಳ ವರ್ಷಗಟ್ಟೆ ಇಟ್ಟುಕೊಂಡಿದ್ದಾರೆ ವರ್ಷಗಟ್ಟೆ ಡೆಡಿಕೇಶನ್ ಬಹುಶಃ ಅದು ಸ್ಕ್ಯಾನ್ ಮಾಡಿ ಆಪ್ ಮಾಡ್ತಾರ ಇಲ್ಲ ಗುರುಗಳೇ ಇದು ಸ್ಕ್ಯಾನ್ ಅಲ್ಲ ಇದು ಅಲ್ಲ ಇದು ಮಾಡಿ ಟೈಪ್ ಮಾಡಿಸಿ ಲಿಂಕ್ ಮಾಡಿರ್ತಾರೆ ಹೈಪರ್ ಲಿಂಕ್ಸ್ ಕೊಟ್ಟು 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 ಒಂದೊಂದೇ ಟೈಪ್ ಮಾಡಿ ಅಷ್ಟನ್ನು ರೆಡಿ ಮಾಡಿ ಟೈಪ್ ಮಾಡಿ ಫಸ್ಟ್ ರೆಡಿ ಮಾಡ್ಬಿಟ್ಟು ಆಮೇಲೆ ಈ ಹೈಪರ್ ಲಿಂಕ್ ಕೊಡ್ತಾರೆ ಒಂದು ಇದು ಓದಿದ್ರೆ ಇಲ್ಲಿಗೆ ಹೋಗ್ಬೇಕು ಇದು ಆ ರಿಲೇಶನ್ಶಿಪ್ ಟೈಪ್ ಮಾಡಿ ಪ್ರಿಂಟೇ ಮಾಡಿಸ್ಬೋದಲ್ಲ ಅಲ್ಲ ಒಳ್ಳೆ ಆನ್ಲೈನ್ ಇದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಸರಿ ಫ್ರೀಯಾಗಿ ಹಂಚ್ಬೋದು ಅಲ್ಲ ಅವ್ರಿಗೆ ಏನ್ ಲಾಭ ಫ್ರೀಯಾಗಿ ಕೊಟ್ಟಿದ್ದಕ್ಕ ಅವ್ರು ಪ್ರಚಾರ ಆಗ್ಲಿ ಅನ್ನೋದೇ ಇರುತ್ತೆ ಅಷ್ಟೇ ಇದೆಲ್ಲ ಲಾಭಕ್ಕೆ ಮಾಡಲ್ಲ ತುಂಬಾ ಇವಾಗ ಧನಿಕರು ಯಾರೋ ಈ ತರ ಸದುಪಯೋಗ ಆಗ್ಲಿ ಅಂದ್ಬಿಟ್ಟು ಯಾವ್ದಾರ ಒಂದು ಆರ್ಗನೈಸೇಷನ್ ಕೊಟ್ಟು ಮಾಡಿಸಿರ್ತಾರೆ ಹೌದಾ ಇಲ್ಲ ಅಂದ್ರೆ ಇದು ಆಪ್ ನೀವು ಡೌನ್ಲೋಡ್ ಮಾಡಿದ್ರೆ ದುಡ್ಡು ಕೊಡ್ಬೇಕು ಅಂತದ್ದು ಇರುತ್ತೆ ಆಪ್ಸ್ ಅವರು ದುಡ್ಡು ತಗೋತಾರೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಗಳಿರುತ್ತೆ ಆಪ್ ಡೌನ್ಲೋಡ್ ಮಾಡಿದ್ರೆ ಸಾಕು ಒಂದು ಒತ್ತಿದ್ರೆ ನೀವು ಆ ಒತ್ತಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಹೌದು ಅದು ಮುಗಿದ್ಮೇಲೆ ಇನ್ನೊಂದು ಆ ಒತ್ತಿದ್ರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಹಂಗೆ ದುಡ್ಡು ಮಾಡ್ತಾರೆ ಇದೆಲ್ಲ ಇದಕ್ ಮಾಡಬೇಕು ಪ್ರಚಾರ ಆಗ್ಲಿ ಉಳಿಲಿ ನಮ್ಮ ಅದಾಗಲ್ಲ ಪ್ರತ್ಯಕ್ಷ ಆಯುಷ್ಯತೆ ಅದು ಪ್ರತ್ಯಕ್ಷ ಆಗಿದೆ ಅಂತ ಇಷ್ಟವಾಗಿಲ್ಲ ಅನ್ಯೇನ ಅನ್ಯ ಸಂಬಂಧ ಅಲ್ಲಿ ಒಂದಕ್ಕೆ ಇನ್ನೊಂದರ ಸಂಬಂಧ ದೃಷ್ಟಾಂತದಲ್ಲಿ ಆದ್ರೆ ಈ ಕೃಷೋಹಂ ಅನ್ನೋ ಜಾಗದಲ್ಲಿ ಆಗ ಎರಡಲ್ಲ ನಾನೇ ಕೃಷ ಅಂತಾನೆ ನಾನೇ ಕೃಷ ಅನ್ನುವಾಗ ಎರಡಿಲ್ಲ ಅಲ್ಲಿ ಇದು ನಾನೊಬ್ಬ ಕೃಷ ಅನ್ನೋದು ಯಾವ್ದ್ರದ್ದು ಅದು ಹಾವು ಎಲ್ಲಿಂದ ಯಾವುದೋ ಹಗ್ಗದ ಮೇಲೆ ಯಾವುದೋ ಹಾವನ್ನು ಜೋಡಿಸ್ತಾನೆ ಯಾವುದೋ ದೇಹಾದಿಗಳನ್ನ ತನ್ನ ಮೇಲೆ ಜೋಡಿಸ್ಕೊತಾನೆ ತಾನಲ್ಲ ದೇಹಾದಿಗಳು ತಾನಲ್ಲದ್ದಾದ ದೇಹಾದಿ ತನ್ನ ಮೇಲೆ ವಿಶೇಷ ಮಾಡ್ಕೊತಾನೆ ದೃಷ್ಟಾಂತ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ ನೈವಂ ಕರ್ತಾದಿ ದೇಹಾಂತಾತ್ ಜಾತ್ಯಾದೀನ್ ದೇಹಗಾಂಸ್ತಥಾ ಬಿಟ್ಬಿಟ್ನ ಉಪಗ್ವಾದಿರ್ಹಿ ಪಿತ್ರಾದಿಹಿ ಪ್ರಕೃತ್ಯರ್ಥೋ ವಿಶೇಷಣಂ ಭಿನ್ನಸ್ಯೈವೋಪಗವಾಪತ್ಯ ಭಿನ್ನಸ್ಯೈವೋಪ
ಇದೆಯಾ ಇದರಲ್ಲಿ ಭಿನ್ನ ಸ್ಯೌಪಗವ ಹಾ ಭಿನ್ನ ಚೌಪಗವ ಪತ್ಯ ಭಿನ್ನ ಸ್ಯೌಪಗವ ಪದ್ಯ ಪ್ರತ್ಯಯಾರ್ಥಸ್ಯ ಗಮ್ಯತೆ ತಸ್ಯ ಗಮ್ಯತೆ ಅಪತ್ಯ ಪ್ರತ್ಯಯಾರ್ಥ उपगवादिति ಪಿತ್ರಾದಿ प्रकृत्यतु ಭಿನ್ನ ಸ್ಯೌಪಗವ ಸ್ಯೌಪಗವ ಪದ್ಯ ಪ್ರತ್ಯಯಾರ್ಥಸ್ಯ ಗಮ್ಯತೆ ಈ ಶಬ್ದ ಯಾಕೆ ಆಟೋ ಢಂಢ ಶಬ್ದ ಹೋಗ್ತಾ ಇದೆ ಸಿಲಿಂಡರ್ ಇಟ್ಕೊಂಡು ಹೋಗ್ತಾ ಇದೆ ಏನಂತೆ ಇರೋದು ಜಾಸ್ತಿ ಇರೋದು ಮಾಮೂಲಿ ಆಟೋ ಶಬ್ದ ಢಂಢ ಹಾ ಆಟೋ ಶಬ್ದ ಉಪಗ್ವಾದಿ ಉಪಗ್ವಾದಿ उपगवादिति हि पित्रादिति प्रकृत्यर्थः विशेषणं भिन्नस्य उपगवा ಔಪಗವ ಪ್ರತ್ಯಯ ಉಪಗವಾಪತ್ಯ ಪ್ರತ್ಯಯಾರ್ಥ प्रत्ययार्थस्य गम्यते ಉಪಗ್ವಾದಿ ಉಪಗು ಮುಂತಾದವುಗಳು ಇದೆಯಲ್ಲ ಉಪಗು ಅನ್ನೋದು ಪಿತ್ರಾದಿಗಳು ಉಪಗುಹು ಅನ್ನೋ ಅಪ್ಪನ ಹೆಸರು ಅದಕ್ಕೆ ಪ್ರಕೃತಿ ಅರ್ಥಕ್ಕೆ ವಿಶೇಷಣ ಇದು ಔಪಗವಾದಿ ಅನ್ನೋದು ಪ್ರಕೃತಿ ಅರ್ಥ ಅಂದ್ರೆ ಪ್ರಕೃತಿಯ ಕಾರಣ ಪ್ರಕೃತಿಯ ಕಾರಣ ಆದ ಅರ್ಥ ಉಪಗು ಅದು ಪಿತ್ರಾದಿಗಳು ಅವನ ಮಗ ಔಪಗವ ಅದೇ ಅಲ್ವಾ ವಿಶೇಷ ಹಾ ಅದು ಬೇರೆ ಬೇರೆ ಎರಡು ಉಪಗು ಅಪ್ಪ ಪಿತ್ರಾದಿ ವಿಶೇಷಣ ಅದಕ್ಕೆ ಔಪಗವ ವಿಶೇಷ ಇದು ವಿಶೇಷ ಹಾ ಅಥವಾ ಇದನ್ನು ವಿಶೇಷವಾಗಿ ಅದನ್ನು ವಿಶೇಷ ಮಾಡ್ಕೋಬೇಕು ಇಲ್ಲ ಇದನ್ನೇ ವಿಶೇಷ ಮಾಡಬೇಕು ಔಪಗವನ ಪುತ್ರ ಅಲ್ವಾ ಹಾ ಪುತ್ರನೇ ವಿಶೇಷ ಅಲ್ಲಿ ಭಿನ್ನಸ್ಯ ಬೇರೆಯಾಗಿರುವ ಅಪತ್ಯಾರ್ಥ ಪ್ರತ್ಯಯ ಔಪಗವ ಅಪತ್ಯ ಔಪಗವ ಅಪತ್ಯ ಪ್ರತ್ಯಾಸ ಔಪಗವ ಅನ್ನೋದು ಅಪತ್ಯ ಪ್ರತ್ಯಾಸ ಗಾರ್ಗ್ಯ ಅನ್ನೋ ಹಾಗೆ ಗರ್ಗನ ಮಗ ಗಾರ್ಗ್ಯ ಅಪತ್ಯ ಪ್ರತ್ಯಯ ಗೋಚಾದಿಭ್ಯೋ ಅಪತ್ಯಾರ್ಥ ಅಣ್ಣ ಪ್ರತ್ಯಯ ಪ್ರತ್ಯಯ ಅಪತ್ಯಾರ್ಥ ಬರುತ್ತೆ ಗೋಚಾರ್ಥ ಬರುತ್ತೆ ಇದರಲ್ಲೂ ಬರುತ್ತೆ ತಜ್ಜಿದಾರ್ಥ ಪ್ರತ್ಯಯ ಅಪತ್ಯಾರ್ಥ ಬರುತ್ತೆ ಇಲ್ಲಿ ಔಪಗವ ಅಪತ್ಯ ಪ್ರತ್ಯಾರ್ಥವೂ ಆಗಿ ಕಂಡು ಬರುತ್ತದೆ ತಿಳಿದು ಬರುತ್ತದೆ ಏನರ್ಥ ಅಪತ್ಯಾರ್ಥವನ್ನು ಹೇಳುವಂತಹ ಪ್ರತ್ಯಾರ್ಥ ಅಂತ ಕಥಿತ ಪ್ರತ್ಯಯ ಅದು ತಜ್ಜಿತ ಪ್ರತ್ಯಯ ತಜ್ಜಿತ ಪ್ರತ್ಯಯಕ್ಕೆ ಅಪತ್ಯ ಮಗನು ಎಂಬ ಅರ್ಥವನ್ನು ಹೇಳುವಂತಹ ಪ್ರತ್ಯಯ ಯುವ ಪ್ರತ್ಯಯಕ್ಕೆ ಯುವ ಪ್ರತ್ಯಯಗಳು ಹಾಗೆ ಅವನಿಗೆ ಅಪತ್ಯಾರ್ಥ ಪ್ರತ್ಯಯಾರ್ಥವನ್ನು ಹೇಳುವಂತಹ ಪ್ರತ್ಯಯ ಒಳ್ಳೆ ಕಷ್ಟ ವ್ಯಾಕರಣ ಅದು ಇಷ್ಟೆಲ್ಲ ಕಾಂಪ್ಲಿಕೇಟ್ ಅಲ್ವಾ ಆ ಕಾಲಕ್ಕೆ ತುಂಬಾ ಈಸಿ ಆಯ್ತು ಯಾಕಂದ್ರೆ ಅವತ್ತೇನು ಇಂಗ್ಲಿಷ್ ಇರ್ಲಿಲ್ವಲ್ಲ ಯಾರು ಸಿ ಓದ್ತಿರ್ಲಿಲ್ವಲ್ಲ ಅವತ್ತೆಲ್ಲ ಇದೇ ವಿದ್ಯೆ ಅವ್ರಿಗೆ ಗೊತ್ತಾಗ್ತಿತ್ತು ಇವತ್ತು ಸಿ ಎಲ್ಲ ಬಂದ್ಮೇಲೆ ಇದ್ರಲ್ಲಿ ಬಹಳ ಕಷ್ಟ ಆಗುತ್ತೆ ಯಾಕೋ ಹಿಂಗ್ ತಿಳಿಸ್ತಾರೆ ಔಪಗ್ವಾದಿ ಪಿತ್ತಾದಿ ಉಪಗು ಮುಂತಾದ ಸಂಧ್ಯೆ ಮುಂತಾದವರು ಪ್ರಕೃತ್ಯಾರ್ಥವಾಗಿ ವಿಶೇಷವಾಗಿರುತ್ತದೆ ಪ್ರಕೃತ್ಯಾರ್ಥವಾಗಿ ಹೇಳುವ ಉಪಗುವೆ ಮುಂತಾದದ್ದಾದ ತಂದೆ ಮುಂತಾದವರು ಪ್ರಕೃತ್ಯಾರ್ಥವಾಗಿ ವಿಶೇಷವಾಗಿರ್ತಾರೆ ಏನ್ ಪ್ರಕೃತಿ ಅರ್ಥ ಆ ಪ್ರಕೃತಿ ಅರ್ಥ ಅಂದ್ರೆ ಈ ಸಂದರ್ಭದಲ್ಲಿ ಪ್ರಕೃತಿಯ ಕಾರಣ ಕಾರಣ ಅಪ್ಪ ಕಾರಣ ಮಗ ಕಾರ್ಯ ಸೊ ಕಾರಣಾರ್ಥದಲ್ಲಿ ವಿಶೇಷಣವಾಗಿ ಭಗವಾದಿಹಿ ಹಿ ಪಿತ್ರಾದಿಹಿ ಅಲ್ಲ ಆದಿಹಿ ಅಂದ್ರೆ ಇದಕ್ಕೂ ಹೊಂದಿಸ್ಕೋಬೇಕಾ ನೃಪಃ ಶೇನಃ ಅಲ್ಲ ಆದಿ ಇಲ್ಲಿ ಮೃನ್ಮಯೋ ಘಟಃ ಅಲ್ಲೇ ಮಾರ್ಧಿಕಂ ಘಟಃ ಅಲ್ಲಿ ಕಾರಣಾರ್ಥದಲ್ಲಿ ಕಾರಣ ಪ್ರಕೃತಿ ಅರ್ಥದಲ್ಲಿ ಕೆಲವು ಕಾರಣ ಕೆಲವು ಅವಯವ ಕೆಲವು ಗೋತ್ರ ಕೆಲವು ಇದು ಇದು ಬರುತ್ತೆ ಅಲ್ಲ ಕೆಲವು ಓನರ್ಶಿಪ್ ನೃಪಹಯ ಇದು ಏನೋ ಸ್ವಾಧೀನ ನೃಪಹಯ ಅನ್ನೋದು ವಿಶೇಷ ಸಂಬಂಧ ಅದು ಅಲ್ಲ ಭಿನ್ನ ಅದು ಅಲ್ಲ ಭಿನ್ನವೇ ಯಾವ ರೀತಿಯಾದ ಸಂಬಂಧ ಇಲ್ಲಿ ಪ್ರಕೃತಿ ಸಂಬಂಧ ಪ್ರಕೃತಿ ಸಂಬಂಧ ಅಲ್ಲಿ 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 ಇದು ಸ್ವಾಮ್ಯ ಸ್ವಸ್ವಾಮ್ಯ ಸಂಬಂಧ ಸ್ವಾಮಿ ರಾಜ ಸ್ವಾಮಿಗೆ ಸೇರಿದ್ದು ಹಯ ಸ್ವಸ್ಯ ಸ್ವಸ್ವಾಮಿ ಸ್ವಾಮಿ ರಾಜ ಅವಂದು ಇದು ಶೇನಚಿತ್ತಲ್ಲಿ ಶೇಷಚಿತ್ರದಲ್ಲಿ ಸಂಪಾದಿಸ್ಕೊಂಡಿರೋದು ಅದೇ ಶೇನ ಅಗ್ನಿಸಿರೋದು ವಿಶೇಷಣ ಇದಾಗಿರೋದು ಕ್ರಿಯಾರ್ಥ ಸಂಬಂಧ ಅದು ಕ್ರಿಯಾರೂಪ ಸಂಬಂಧ ಆ ಕ್ರಿಯೆ ಮಾಡಲು ಬಂದ ಸಂಬಂಧ ಅಪತ್ಯಾರ್ಥದಲ್ಲಿ ಬಂದಂತಹ ಮಗಾನು ಅರ್ಥದಲ್ಲಿ ಬಂದಂತಹ ವಿಶೇಷಣವೋ ಅದು ಭಿನ್ನವಾಗಿರುವ
ಭಿನ್ನಸ್ಯ ಭಿನ್ನವಾಗಿರುವ ಔಪಗವ ಎಂಬ ಪ್ರತ್ಯಯವು ಔಪಗವ ಎಂಬ ಅಪತ್ಯಾರ್ಥ ಪ್ರತ್ಯಯವು ತೋರಿಬರುತ್ತದೆ. ಔಪಗವ ಎಂಬ ಅಪತ್ಯಾರ್ಥ ಪ್ರತ್ಯಯ ಮಗನೆಂಬ ಪ್ರತ್ಯಯವು ಅಶೇ ಛೇ ಹಳ್ಳ ಪಿಚ್ಚಕ್ ಬರಲ್ಲ ಅವನ ಪಸಕ್ಕ ಹೊಡಿಬೇಡ ಪಿಚ್ಚಕ್ ಅಲ್ಲ ಮೇಲ್ಪಾರಿ ಹೊಡಿಂಬಿ ಆಹಾ ಭಾಳ ಹಿತ್ಮಾಲ ಹಿತ್ಮಾಲ್ಯ ಅದೇ ಮೈಸೂರಿಗೆ ಶೀತ ಅಲ್ಲ ಹಿಂಗೆ ಹೊರಗಿನ ಶೀತ ಸಿಗ್ಬಿಟ್ಟ ಸಿಕ್ಕಿಯಾ ಹಿಂಗೆ ಶೀತ ಕೊಂಡು ಬರಲ್ಲ ಹೇಗೆ ಹಣ್ಣಿನ ಕಾಲಿಗೆ ಬೀಸೋಣ ಅನ್ನಂಗಾಯ್ತು. ನೈವಂ ಕರ್ತಾದಿ ದೇಹಾಂತಾತ್ ಜಾತ್ಯಾದೀನ್ ದೇಹಗಾಂಸ್ತಥಾ ಕರ್ತಾದಿ ರಾವತ್ ಉಂಟು. ನೈವಂ ಕರ್ತ್ರಾದಿ ಜಾತ್ಯಾದೀನ್ ದೇಹಗಾಂಸ್ತಥಾ ವ್ಯತಿರೇಕತಯಾ ಕಶ್ಚಿತ್ ವಿಷಿನಷ್ಟೀಹ ಮಾನವಃ. ಉಪದೇಶ ಸ್ವಾಮಿಗಳು ಉಪದೇಶಾಸನ ಇದೆಯಾ ಇದು? कर्त्रादिदेहान्तान् जात्यादीन् देहगान् तथा व्यतिरेकतया कश्चित् विशिनष्टि इह मानवः. ಏವಂ ಈ ರೀತಿಯಾಗಿ ಕರ್ತದಿಂದ ಹಿಡಿದು ಕರ್ತವ್ಯ ಮಾಡುವವನು, ಆಮೇಲೆ ಬುದ್ಧಿವಂತ, ಆಮೇಲೆ ಒಳ್ಳೆ ಹುಷಾರ ನೋಡ್ತೀನಿ, ದಪ್ಪ ಸಣ್ಣ, ಇದೆ ನಾನು ಬುದ್ಧಿ ಮನಸ್ಸು ಇಂದ್ರಿಯ ದೇಹ ಕರ್ತವ್ಯ ಹಿಡಿದು ದೇಹದವರೆಗಿರ್ತಕ್ಕಂತಹ ಇದನ್ನ ಜಾತ್ಯಾದಿಗಳನ್ನ ದೇಹಕ್ಕೆ ಸಂಬಂಧಪಟ್ಟಂತ ಇವುಗಳನ್ನ ಆ ರೀತಿ ನೋಡಲ್ಲ. ರಾಜನ ಕುದುರೆ ಔಪಕವಾದ ಹಾಗೆ ನೋಡಲ್ಲ, ತನಗೆ ವಿಶೇಷ ಮಾಡ್ಕೊಂಡ್ಬಿಡ್ತಾನೆ. ಇವುಗಳ ದೇಹಾದಿ ಕರ್ತವ್ಯವಾಗಿರ್ತ ಜೀವನವರೆಗಿರ್ತಕ್ಕಂತಹ ವಿಷಯ ತನಗೆ ಮಾಡ್ಕೊಂಡ್ಬಿಡ್ತಾನೆ. ತಾನು ಬೇರೆ ಅದು ಬೇರೆ ಸಂಬಂಧಪಟ್ಟಿಲ್ಲ, ಇಲ್ಲ, ಅದು ಹಗ್ಗದಲ್ಲಿ ಹಾಕ್ತೋರು ಹಾಗೆ ತೋರೋದು ಕಲ್ಪನೆ. ವ್ಯತಿರೇಕತೆಯ ಈ ಬೇರೆಯಾಗಿ ಯಾರೊಬ್ಬರು ನೋಡಲ್ಲ ಇಲ್ಲಿ. ಅಲ್ಲಿ ಬೇರೆ ನೋಡ್ತಾರೆ, ಅಲ್ಲಿ ಕುದುರೆ ಬೇರೆ ನೋಡ್ತಾನೆ, ರಾಜನ್ ಬೇರೆ ನೋಡ್ತಾನೆ, ಔಪಕವ ಬೇರೆ ನೋಡ್ತಾನೆ, ಉಪಗೂ ಬೇರೆ ನೋಡ್ತಾನೆ. ಹಾಗೆ ದೇಹಾದಿ ಬುದ್ಧಿ ಅಂತದನ್ನು ಆತ್ಮನ್ನು ಬೇರೆ ಯಾರು ನೋಡಲ್ಲ ಇಲ್ಲಿ. ಈ ದಾಷ್ಟಾಂತಿಕದಲ್ಲಿ ದೇಹಾದಿ ಕರ್ತವ್ಯರಿಗಿರ್ತಕ್ಕಂಥವನನ್ನು ಆತ್ಮನ್ನು ಯಾರೊಬ್ಬರು ಇಲ್ಲಿ ಬೇರೆಯಾಗಿ ನೋಡುವುದಿಲ್ಲ, ಅಷ್ಟೇ ಅರ್ಥ. ಈ ರೀತಿಯಾಗಿ ಈ ರೀತಿಯಾಗಿ ಕರ್ತವ್ಯನ ಮೊದಲುಗೊಂಡು ದೇಹದವರೆಗಿರ್ತಕ್ಕಂತಹ ಸಾಧನಗಳನ್ನು ಜಾತಿಯ ಮುಂತಾದ ದೇಹದವರೆಗಿರುವ ಸಾಧನ ಮಾಡ್ಕೊಳ್ಳಿ. ಜಾತಿಯ ಮುಂತಾದ ದೇಹದವರೆಗಿರುವ ಸಾಧನಗಳನ್ನು ದೇಹಾಂತ ದೇಹದವರೆಗೆ, ಜಾತಿಯ ಮೊದಲಾದ ದೇಹದವರೆಗಿರ್ತಕ್ಕಂತಹ ಗುಣಗಳನ್ನ ವಿಶೇಷಗಳನ್ನ ಯಾವನೊಬ್ಬ ಮನುಷ್ಯನು ಬೇರೆಯಾಗಿ ವಿಶೇಷಗೊಳಿಸಿ ನೋಡುವುದು ಕಾಣುವುದಿಲ್ಲ. ಯಾವನೊಬ್ಬ ಮನುಷ್ಯನು ವ್ಯತಿರೇಕತೆಯ ಬೇರೆಯಾಗಿ ವಿಶೇಷಗೊಳಿಸಿರುವುದಿಲ್ಲ.
ಅನನ್ಯವಾಗಿ ಅನನ್ಯತೆಯ ಪೂಜೆ ಶಾಸ್ತ್ರ ಇದೆಯಂತೆ ಈ ಶ್ಲೋಕ. ಹೌದಾ? ವಿಷಯ ಇದೆಯೋ? ಆತ್ಮ ಕರ್ತ ಅರ್ಥ ಆಯ್ತಾ ಶ್ಲೋಕ? Shall we go further? Do you get meaning? ಅರ್ಥ ಆಯ್ತೆ? ಮುಂದಕ್ಕೆ ಹೋಗೋಣವೇ? ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ. ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಧನ್ಯನಾಗ್ಬಿಟ್ಟ. ಕರ್ತವ್ಯ ಕರ್ತವ್ಯದಿಂದ ಹಿಡಿದು ದೇಹದವರೆಗಿರುವ ಜಾತ್ಯಾದಿಗಳೆಲ್ಲವನ್ನು ದೇಹಕ್ಕಿರುವಂಥ ಗೋಳನ್ನ ಯಾವನೊಬ್ಬನು ಪಿಂಗಳಾಗಿ ತಗೊಳ್ಳೋದು. ಸರಿತಾನ? ವಿಷಿನಷ್ಟಿ ಅಂದ್ರೇನು? ವಿಶೇಷಗೊಳಿಸೋದು. ಶರ್ಮದ ತಾಯಿ ಅಂತ ವಿಶೇಷಗೊಳಿಸ್ತಾರೆ ಸವಿತಾನ. ಸವಿತಾ ಯಾರು ಅಂದ್ರೆ ಶರ್ಮದ ತಾಯಿ. ಶರ್ಮದ ಅನ್ನುವಂಥ ವಿಶೇಷಗೊಳಿಸೋದು. ವಿಷಿನಷ್ಟಿಯಿಂದ ವಿಶೇಷವಾಗಿ ಉಳಿಸುತ್ತಾನೆ. ವಿಷಿನಷ್ಟಿ ವಿಶೇಷಗೊಳಿಸುತ್ತಾನೆ ಅಂತ. ಶಿನಷ್ಟಿ ಶಿಮುಷ್ಟ ಶಿಂಶಂತು. ಅಂದ್ರೆ ಗುರುಗಳೇ, ಹೇಳಿ ಮಾ. ಅಂದ್ರೆ ಈಗ ಇದು ಮೋಟು ಮರನ ನೋಡ್ಬಿಟ್ಟು ಕಳ್ಳ ಅಂತ ಅನ್ಕೊಳ್ಳೋ ಅಜ್ಞಾನಕ್ಕಿಂತ ತಾನೇ ದೇಹ ಇಂದ್ರಿಯ ಅಂತ ಅನ್ಕೊಳ್ಳೋದು ಅಜ್ಞಾನ ಅಂತಾನು. ಹೌದು, ಮೋಟು ಮರನ್ ಕಳ್ಳಾನು ಹಾಗೆ ತನ್ನ ದೇಹಾದಿಂದ ಅನ್ಕೊಳ್ತಾನೆ. ಎರಡಲ್ಲ, ಇಲ್ಲಿ ಎರಡಿಲ್ಲ. ಅದ್ರ ನೃಪಹಯ ಅನ್ನೋದು ಎರಡಿದೆ. ರಾಜನ ಕುದುರೆ ಎರಡು ಬೇರೆ ಬೇರೆ ಇದೆ. ರಾಜ ಬೇರೆ, ಕುದುರೆ ಬೇರೆ ಇದೆ. ಹಾಗೆ ಇಲ್ಲಿ ಎರಡಿಲ್ಲ, ಎರಡಲ್ಲ. ಹಲೋ, ಅದು ಬೇಡ. ಅಂದ್ರೆ ಗುರುಗಳೇ, ಈ ಆತ್ಮತತ್ವಕ್ಕೆ ಯಾವ ವಿಶೇಷಣವು ಹೊಂದುವುದೇ ಇಲ್ಲ ಅಂತ ಆದ್ರೆ ಯಾವುದೇ ಹೊಂದಿದ್ರು ಕೂಡ ಅದು ದೇಹಾದಿ ಸಾಧನಗಳಿಗೆ ಹೊಂದಬೇಕು. ತಪ್ಪದೇ ಹೊಂದಬೇಕು, ತಪ್ಪಲಿಕೆಯನ್ನು ಹೊಂದಬೇಕು. ಹೊಂದಿದ್ರೆ ತಪ್ಪಲಿಕೆಯಿಂದ ಹೊಂದುತ್ತೆ. ಆರೋಪ ಅಂತ ಆತ್ಮನಿಗೆ ಯಾವ ವಿಶೇಷಣವೂ ಇಲ್ಲ ಅಂತ ಹೇಳಿದ ಮೇಲೆ ತಪ್ಪಲಿಕೆಯಿಂದ ಹೊಂದುತ್ತೆ. ತಪ್ಪಲಿಕೆಯಿಂದ ಹೊಂದುತ್ತೆ ಆತ್ಮ ವಿಶೇಷಣ ಅಷ್ಟೇ. ಅಷ್ಟೇ, ತಪ್ಪು ತಿಳುವಳಿಕೆಯಿಂದನೇ ತನ್ನ ಮೇಲೆ ಆರೋಪ ಎಲ್ಲ. ಅಷ್ಟೇ 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 ಚೆನ್ನಾಗಿ. ಎರಡಿದು ಅಲ್ಲಲ್ಲ, ಅಲ್ಲ ಅಲ್ಲ. ಅಯ್ಯೋ, ಅಲ್ಬೇಡ ಅಲ್ಬೇಡ. ಹೋಗೋಣ ಮುಂದಕ್ಕೆ. ಯಥ ಆತ್ಮತಯೈವೈತಿ ಯಥ ಆತ್ಮತಯೈವೈತತ್ ಏತೈಃ ವಿಶಿರಶ್ಚ ವಿಶೇಷಣಂ ಕರೋಮ್ಯಂಧೋ ದ್ವಿಜೋ ಬಾಲೋ ದಗ್ಧಚ್ಛಿನ್ನೋಹಮಿತ್ಯಪಿ. ಎಷ್ಟೇಸ್ ಬಿಡು ನೋಡು. ಆತ್ಮತಯಾ ಏವ ಏತೈಃ ವಿಷಿನಷ್ಟಿ ಕರೋಮಿ. ಎಷ್ಟಾಗಿ ನೋಡು ಶ್ಲೋಕ. ಯಾವ ಕಾರಣದಿಂದ ಈ ರೀತಿ ತೀರ್ಮಾನ ಆಯ್ತೋ ಯತಃ ಅತಃ, ಆದ್ದರಿಂದ ಏತೈಃ ಆತ್ಮತಯ ವಿಷಿನಷ್ಟಿ ಏತೈಃ ವಿಶೇಷಣೈ ವಿಶೇಷಣ ಏತೈಃ ಆತ್ಮತಯ ವಿಷಿನಷ್ಟಿ ಅವಿಶೇಷಣಂ ವಿಶೇಷ ಅವಿಶೇಷಣಂ ಆತ್ಮಾನಂ. ವಿಶೇಷಣವಿಲ್ಲದೆ ಇರುವ ಆತ್ಮನನ್ನ ಈ ದೇಹಾದಿಗಳಿಂದ ವಿಶೇಷಗೊಳಿಸುತ್ತಾನೆ. ಕರ್ತೃತ್ವವು ನಾನು ಮಾಡ್ತೀನಿ ವಿಶೇಷಣ ಕರೋಮಿ. ಆಮೇಲೆ ನಾನು ಅಂಧ ಅಥವಾ ಚಕ್ಷುಷ್ಮಾನ್, ಆಮೇಲೆ ಬ್ರಾಹ್ಮಣ ಅಬ್ರಾಹ್ಮಣ ಕ್ಷತ್ರಿಯ ವಿಷಯ, ಬಾಲ ವೃದ್ಧ ಯುವ ಅಂತ. ದಗ್ಧ ಸುಟ್ಟೋಗ್ಬಿಟ್ಟೆ, ಚಿನ್ನ ಕತ್ತರಿಸ್ಕೊಂಡ್ಬಿಟ್ಟೆ. ನಾನೂದು ಕೂಡ ವಿಶೇಷಣ. ನಾನೂದು ವಿಶೇಷಣ ಕೂಡ ಅಹಮಿತ್ಯಪಿ ವಿಶೇಷಣ. ಎಲ್ಲದಕ್ಕೂ ನಾನು ಅಂತಾನೆ. ಸರಿ, ಅದು ನಾನೂರು ವಿಶೇಷಣ.
ನಾನು ಅನ್ನೋದು ವಿಶೇಷಣ, ನಾನು ಅಂತ ವಿಶೇಷಣ. ನಾನು ಅನ್ನೋ ಪ್ರಕಾರವಾಗಿ ಮಾಡ್ಕೊಳ್ತಾ ನೀವು ಹೇಳಿದ್ದು, ನಾನು ಅನ್ನೋದು ವಿಶೇಷಣ. ನಾನು ಅಂತಲೂ ಕೂಡ ನಾನ್ ಮಾಡ್ತಿದ್ದೀನಿ. ಹೇಳ್ಕೈ ಅವಿಶೇಷಣಂ ಆತ್ಮ, ವಿಶೇಷಣವಿಲ್ಲದೆ ಅದು ಆತ್ಮನನ್ನ, ವಿಶೇಷಣವಿಲ್ಲದೆ ಇರುವ ಆತ್ಮನನ್ನ ಯಾವ ಕಾರಣದಿಂದ ಈ ಸಾಧನಗಳಿಂದ ವಿಶೇಷಗೊಳಿಸುತ್ತಾನೋ, ಯಾವುದರಿಂದ ಸಾಧನ ಅಂದ್ರ ದೇಹಾದಿ ಕರ್ತಂತವಾದ ವಿಶೇಷಗೊಳಿಸುತ್ತಾನೋ, ಆದ್ದರಿಂದಲೇ ನಾನ್ ಮಾಡ್ತೀನಿ. ನಾನು ಕುರುಡನು ಕುರುಡನ ಏನು ಕುರುಡ ಅಂತೀಯ? ಕುರುಡಗಳು ಕುರುಡ ಕುರುಡ ಅಂದ್ರೆ ಕುರುಡ ಕುರುಡ ಮಾಡು ಅಂದ್ರೆ ಡ ಅಂತಾನೆ. ಅಂತ ಮಾಡು ಅಂದ್ರೆ ಡ ಆಗಲ್ಲ ಅಂತಾನೆ, ಅದಕ್ಕೆ ಕುರುಡ. ಹಂಗ ಆಗಲ್ಲ ಅಂದ ಡ ಏನ್ ಮಾಡು ಅಂತಿಲ್ಲ ಡ, ನಾನ್ ಮಾಡಕ್ಕಾಗತ್ತೆ ನನಗೆ, ನನ್ ಕಣ್ ಕಾಣಕಣ ಅದೇ ಕುರು ಅಂದ್ರೆ ಡ ಅಂತಾನಂತೆ, ಕುರುಡ. ಡಾಡ ನಂಗೆ ಹೇಳ್ತೀಯಲ್ಲೋ, ಈ ಸೂಜಿ ತಗೊಂಡು ಅಥವಾ ಈ ದಾರ ತಗೊಂಡು ಈ ಮಣಿಗಳನ್ನ ಪೋಣಿಸೋದ್ರೆ ಡಾ ಕುರು ಡಾ, ಕುರು ಅಂದ್ರೆ ಡಾ ಅಂತ, ನಾನು ಮಾಡು ಅಂದ್ರೆ ಡಾ ಅಂತಾರಂತೆ. ನನಗೆಂತ ಹೇಳ್ತೀಯ ಅಂತ, ನನಗೆಂತ ಹೇಳ್ತೀಯ ನಾನು ಮಾಡ್ತೀರಾ, ನನ್ ಕಾಣತ್ತಾ ಅಂತ. ಕುರು ಡಾ ಕರೋಮಿ ಅಂಧ ದ್ವಿಜ ಬ್ರಾಹ್ಮಣ ಅಂತಾನೆ. ಅಯ್ಯ ಬ್ರಾಹ್ಮಣ ಅದು ವಿವೇಕ. ಬಾಲ ಅನ್ಕೊಂಡ, ಬಾಲ ಅಂದ್ರೆ ಟೈಲ್ ಅಲ್ಲ, ಟಿಯೇ ಅಯ್ಯಲ್ಲ, ಅದೇ ಚೈಲ್ಡ್ ಹಿಶು, ಚೈಲ್ಡ್ ಹುಡ್ಡು. ಎಳನಿಂಬೆ ನಾನು ಹುಡುಗೋ ಇದಕ್ಕಾಗಲ್ಲ. ಬಾಲ ಅಂದ್ರೆ ಅದು ಇದಿಲ್ಲ, ಹನುಮಂತನ ಬಾಲ, ಕೋತಿ ಬಾಲ ಅಂತ ಅಲ್ಲ. ಅಳುಷ್ಯ ಎಳನಿಂಬೆ, ಎಳನಿಂಬೆ ನಮ್ಮ ಪ್ರದೀಪ್ ಕೇಶ ಹೇಳ್ತಿದ್ದ, ಕೋಪ ಮಾಡ್ಕೊಂಡೆ ಪ್ರದೀಪ. ಈ ಮಾತು ಏನು ಮಾಡ್ತೀರ ಅಂತಾರೆ, ಎಳೆನಿಂಬೆಕಾಯಿ ಅಂತಾರೆ, ಎಳೆನಿಂಬೆ ಅಂತಾರೆ. ನಾನಂತ ಜೀವನ ಪೂರ್ತಿ ಬಯಸ್ಕೊಡಿ, ನಮ್ಮ ತಂದೆ ಇರೋ ತನಕನೂ ಅದನ್ನೇ ನಾನು ಬೈತಾ ಇದ್ದೆ. ಯಾಕೆ ಅಷ್ಟು ಅದೇ ನಿಮ್ಮ ಕಂಡ್ರೆ ಅಷ್ಟಿಲ್ಲ, ತೆಂಗಿನ ಕಂಡ್ರೆ ಬೈತಿರ್ಲಿಲ್ಲ. ನಿಮ್ ತಂದೆ ತೆಂಗಿನ ಬೈತಿರ್ಲಿಲ್ಲ. ನನ್ನ ತಂಗಿ ಇದ್ದಿಲ್ಲ, ಬೈತಿಲ್ಲ. ಮಗು ಅಂದ್ರೆ ಭಾರಿ ಮಗು ಅನ್ನೋರು, ತೆಂಗಿನ ಭಾರಿ ಪ್ರೀತಿ. ನೀನ್ ಕಂಡ್ರೆ ಇಲ್ಲ. ಅದೇ ಹಂಗೆ ಅವ್ರ ಈಗ ನಾವು ಅಷ್ಟೇ ಧ್ರುವನ್ ಬೈತೀವಿ, ಮಾಹಿತಿ ಬೈಯಲ್ಲ. ದಿನಕ್ಕೆ ಒಂದ್ ರೌಂಡ್ ಒದಗಿದ್ದೇ ಇರಲ್ಲ. ಧ್ರುವ ಮಾತಿ ಮಹತ್ತಿ ನಾನು ಹೊಡೆದೇ ಇಲ್ಲ. ಹೌದಾ? ಅವ್ರು ಹೇಳದ ತಿಳ್ಕೊಂಡ್ಬಿಡ್ತಾರೆ. ಈ ಹೆಣ್ಮಕ್ಳು ಸ್ವಲ್ಪ ಇದು ಈ ಗಂಟು ಹುಡುಗರೇ ಚೇಷ್ಟೆ. ಖುಷಿ ಆಯ್ತು ಅಮ್ಮಂಗೆ, ಹೆಣ್ಮಕ್ಳು ತಿಳ್ಕೊಳ್ತಾರೆ, ಖುಷಿ ಆಯ್ತು ಅಮ್ಮಂಗೆ. ಹೆಣ್ಮಕ್ಳು ಆಸೆ, ಹೆಣ್ಮಕ್ಳು ಒಳ್ಳೆಯವರು, ಯೋಗ್ಯರು, ತಪ್ಪು ಅಪ್ಪ ಬಾಯಿ ವಿಧೇಯರಾಗಿರ್ತಾರೆ ತಂದೆ ತಾಯಿಗೆ. ಇವ್ರು ವಿಧೇಯರಲ್ಲ. ಒಂದ್ ಮಾತು ಹೇಳಿದ್ರೆ ತಿಳ್ಕೊತಾರೆ, ಇದಾಗಿರ್ತಾರೆ. ಈ ಗಂಡು ಹುಡುಗರು ಇವ್ರು ಮಿಸ್ಚಿವಸ್, ಅವರೆಲ್ಲ ಗಂಡು ಹುಡುಗರು ಮಿಸ್ಚಿವಸ್. ಹೌದಾ? ಅದಕ್ಕೆ ಅಲ್ವಾ ಸರ್ ಅಪ್ಪ ಕೋರಿಡ್ಕೊಂಡ್ ಬರ್ತಿದ್ದು. ಓಡ್ ಹೋಗ್ತಿದ್ದಲ್ಲ. ಇಲ್ಲ ಅಪ್ಪ ಅಮ್ಮಂದ್ರು ಪಾರ್ಶಿಯಲ್ಲೇ ಗುರುಗಳೇ. ಅಲ್ಲ ಅಲ್ಲ, ನೀವು ತೋಟಕ್ಕೆ ಓಡೋಗ್ತಿದ್ದಲ್ಲ ಕೋತನ್ ಕೂಡ್ಲೆ ಅಪ್ಪ. ಮತ್ತೆ ಆ ಪಾರ್ಟಿ ಹೊಡೆಸ್ಕೊಳಕ್ಕಾಗತ್ತಾ? ತುಂಬಾ ಹೊಡಿತಿದ್ರ, ತುಂಬಾ ಹೊಡಿತಿದ್ರ, ತುಂಬಾ ಹೊಡಿತಿದ್ರ ಆ ಪಾರ್ಟಿ. ರಪ್ಪರ ಹೊಡಿಯೋದು. ನಮ್ ತಂದೆಗೆ ಬಾಸುಂಡೆ ಬಾಸುಂಡೆ ಯಾಕೆ? ಆರ್ಥರೈಟಿಸ್ ಇತ್ತಲ್ಲ. ಹೌದಾ? ಹೊಡಿಯಕ್ಕೆ ಆಗ್ತಿರ್ಲಿಲ್ಲ. ಓಹ, ಆರ್ಥರೈಟಿಸ್ ತಂದೆಗೆ ಅದೇ ಯಾಕೆ? ತುಂಬಾ ಮುಂಚಿನ 30 ವರ್ಷಕ್ಕಿಲ್ಲ ಮುದಿಗೆ ನಾವು ಹುಟ್ಟಿದ್ಮೇಲೆ, ನಮ್ಮ ತಂಗಿ ಹುಟ್ಟಕ್ಕಿಂತ ಸ್ವಲ್ಪ ಮುಂಚೆ. ಹೌದಾ? ನಮ್ ಗುರುಗಳಿಗಾಗಿದೆಯಲ್ಲ, ಓ ಅದೇ ತರಾನೇ ಸೇಮ್.
ಯಾಕಂದ್ರೆ ವಾಯುದು ದೋಷ ಅಂತ ಪ್ರಕೋಪ. ಆಟೋಇಮ್ಯೂನ್ ಡಿಸಾರ್ಡರ್. ಓಹೋ. ಕರೋಮಿ ಮಾಡ್ತೀನಿ, ಕುರುಡ, ಬ್ರಾಹ್ಮಣ, ಹುಡುಗ, ಸುಡಿಸ್ಕೊಂಡೆ, ಸುಟ್ಟೋದೆ, ಕತ್ತರಿಸ್ಕೊಂಡೆ, ನಾನು ಅಂತ ಇದೆಲ್ಲ ಅಜ್ಞಾನದಿಂದ ಬರುತ್ತೆ ವಿಶೇಷಣ. ನಿಜವಾಗಿ ವಿಶೇಷಣ ಅಲ್ಲ, ವಿಶೇಷವಿಲ್ಲ ಆತ್ಮನಿಗೆ. ನಾವಿದ್ಯಾಮಂತರೇಣೈಷಾಂ ವಿಶೇಷಣ ವಿಶೇಷ್ಯತಾ ಇಯಮೇವಾತ್ಮನೋ ಜ್ಞೇಯ ಕರ್ಮಾಧಿಕೃತಿ ಕಾರಣಂ. ನಾವಿದ್ಯಾಮಂತರೇಣೈಷಾಂ ವಿಶೇಷಣ ವಿಶೇಷ್ಯತಾ ಇಯಮೇವಾತ್ಮನೋ ಜ್ಞೇಯ ಕರ್ಮಾಧಿಕೃತಿ ಕಾರಣಂ. ನ ಅವಿದ್ಯಾಂ ಅಂತರೇಣ ಯೇಷಾಂ ವಿಶೇಷಣ ವಿಶೇಷ್ಯತಾ ಅವಿದ್ಯಾವಂತರೇಣ ಯೇಷಾಂ ವಿಶೇಷ ವಿಶೇಷ್ಯತಾ ನ ಸ್ಯಾತ್. ಅವಿದ್ಯೆ ಇಲ್ಲದೆ ಹೋದರೆ ಈ ಮಾಡ್ತೀನಿ, ಕುರುಡ, ಕೆಪ್ಪ, ಕುಂಟ, ಬ್ರಾಹ್ಮಣ ಇತ್ಯಾದಿ ಈ ವಿಶೇಷಣಗಳು ವಿಶೇಷವು ಅವಿದ್ಯೆ ಇಲ್ಲದೆ ಹೋದ್ರೆ ಆತ್ಮ ಬರೋದೇ ಇಲ್ಲ. ಅವಿದ್ಯೆಯಿಂದೇ ಬರುತ್ತೆ. ಅವಿದ್ಯಾವಂತರೇಣ ಅವಿದ್ಯೆ ಇಲ್ಲದೆ ಹೋದರೆ ಆತ್ಮನಿಗೆ ವಿಶೇಷ ವಿಶೇಷತ ನ ಸ್ಯಾತ್, ವಿಶೇಷ ವಿಶೇಷ ಬರೋದಿಲ್ಲ. ಇಯಮೇವ ಅವಿದ್ಯಾ, ಈ ಅವಿದ್ಯೆಯೇ ಆತ್ಮನಿಗೆ ಕರ್ಮ ಮಾಡುವ ಕರ್ಮಾಧಿಕೃತಿ ಕಾರಣ, ಕರ್ಮಕ್ಕೆ ಅಧಿಕಾರಿಯಾಗೋದಕ್ಕೆ ಕಾರಣ ಅಂತ ತಿಳ್ಕೋಬೇಕು. ಕರ್ಮಾಧಿಕಾರಿ ಆಗೋದಕ್ಕೆ ಕಾರಣ ಯಾವುದೋ ಈ ಅವಿದ್ಯೆಯೇ. ಬ್ರಾಹ್ಮಣ ಆಗೋದ ಕರ್ಮ ಮಾಡಲ್ಲ, ಅವಿದ್ಯೆ ಆಗೋದ ಕರ್ಮ ಮಾಡ್ತಾನೆ ಅಂತ ಬರ್ಕೊಳ್ಳೋದ ಅಕ್ಷಿ ಬಿಡ್ತಾನೆ. ಬೇಡ ಅಕ್ಕಿ ಬೇಡ, ಜಾಸ್ತಿ ಆಗಿರೋದ ಒಂದಕ್ಕ ನೋಡ್ಕ. ಅವಿದ್ಯೆ ಇಲ್ಲದೆ ಹೋದರೆ ಇವುಗಳಿಗೆ ವಿಶೇಷ ವಿಶೇಷವೂ ಇರುವುದಿಲ್ಲ. ಇವುಗಳಿಗೆ ಅಂದ್ರೆ 20ನೇ ಶ್ಲೋಕದ ಉತ್ತಾರದಲ್ಲಿ ಹೇಳಿದ್ದಕ್ಕೆ ಕರೋಮಿ ಅಂಧೋ ದ್ವಿಜೋ ಬಾಲೋ ಇತ್ಯಾದಿಗಳಿಗೆ. ನೀವು ಕರೋಮಿತೆ ಪ್ರಜಾಪತಿ ಕಟ್ಕೊಂಡು ಓದಕ್ಕ, ಕರೋಮಿತೆ ಪ್ರಜಾಪತಿ ಕಟ್ಕೊಂಡು ದಿನೋ ಕಟ್ಕೊಂಡು ಅದೇ ಯಾಕೆ ಹೆಚ್ಚದಕ್ಕೆ ವಿಶೇಷ. ಕರೋಮಿ ಕರೋಮಿ ಅಮ್ಮೋಡ ಪಣ್ಣೆ ಪೋಗೋ ಚಂದಿ. ಅವಿದ್ಯಾಮೇವ ಅವಿದ್ಯೆ ಸಿಗಿದ್ದಾನೆ. ಈ ಅವಿದ್ಯೆಯೇ ಕರ್ಮಾಧಿಕೃತಿ ಕರ್ಮಕ್ಕೆ ಅಧಿಕಾರಿಯಾಗುವುದಕ್ಕೆ ಕಾರಣ ಎಂಬುದು ಆತ್ಮನಿಗೆ ತಿಳಿಯಬೇಕು. ಆತ್ಮನಿಗೆ ಕರ್ಮಾಧಿಕಾರಕ್ಕೆ ಕಾರಣವು ಈ ಅವಿದ್ಯೆ ಎಂಬುದಾಗಿ ತಿಳಿಯಬೇಕು. ಇವತ್ತು ಕಮ್ಮಿ, ಯಾಕೆ 8 ಶ್ಲೋಕ ಆಗಿರ್ಬೇಕು. ದಿನ 8 ಆಗಲ್ಲ, ಇಲ್ಲ ಒಳ್ಳೆ 10 ಆಗ್ತಿದೆ. ಇವತ್ತು ಔಪಗು ಅದೆಲ್ಲ ಸ್ವಲ್ಪ ಪಾರಿಭಾಷಿಕ ಶಬ್ದಗಳಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಔಪಗು ಮುಗಿದ್ಬಿಟ್ರೆ ನಮಗೂ ಆಗ್ತಿಲ್ಲ, ಆಮೇಲೆ ಸ್ವಲ್ಪ ಆಗುತ್ತೆ. ಆಗ್ಲಿ ಒಳ್ಳೆ ಅರ್ಜೆಂಟ್ ಬೌದ್ಧ ಪ್ರಕ್ರಿಯೆ ಬರುತ್ತೆ, ಬೌದ್ಧ ಪ್ರಕ್ರಿಯೆ ಬರುತ್ತೆ. ಅಲ್ಲ ನಿಧಾನಕ್ಕೆ 4 ವರ್ಷ 5 ವರ್ಷ